ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಇಂದು ಪ್ರೀ ಎಕ್ಲಾಂಪ್ಸಿಯಾ ದಿನ. ಗರ್ಭಿಣಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಈ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ MB ಬೆಲ್ಲದ್. ಇವರು ಪ್ರಾಧ್ಯಾಪಕರು, ಸ್ತ್ರೀರೋಗ ಪ್ರಸೂತಿ ವಿಭಾಗ, JNMC ಬೆಳಗಾವಿ ಹಾಗೂ ತಜ್ಞ ವೈದ್ಯರು, KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಇಂದು ಪ್ರೀ ಎಕ್ಲಾಂಪ್ಸಿಯಾ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಆ ದಿನದ ಮಹತ್ವವನ್ನ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಈ ಒಂದು ಪ್ರೀ ಎಕ್ಲಾಂಪ್ಸಿಯಾ ಅಂದ್ರೆ ಏನು ಅಂತ ತಿಳಿಸ್ಕೊಡಿ ಸರ್. ಸಾಮಾನ್ಯವಾಗಿ ರಕ್ತ ಒತ್ತಡದ ತೊಂದರೆಗಳು ಅಂತ ಹೇಳ್ತೀವಿ. ಗರ್ಭಾವಸ್ಥೆಯಲ್ಲಿಯ ಅಧಿಕ ರಕ್ತ ಒತ್ತಡದ ತೊಂದರೆಗಳು ಅಂದರೆ ಹೈಪರ್ಟೆನ್ಸಿವ್ ಡಿಸಾರ್ಡರ್ಸ್ ಆಫ್ ಪ್ರೆಗ್ನೆನ್ಸಿ ಅಂತ. ಇದು ಸುಮಾರು 10-12% ಹೆಣ್ಣು ಮಕ್ಕಳಲ್ಲಿ ಕಂಡು ಬರುವಂತಹ ತೊಂದರೆ. ಅದರೊಳಗೆ 3-4% ಅಂದರೆ 1/4 ಆಫ್ ದ ಟೋಟಲ್, 1/4 ಇದು ಪ್ರೀ ಎಕ್ಲಾಂಪ್ಸಿಯಾ ಅಂತ ಆಗುತ್ತೆ. ಇದು ಪ್ರೀ ಎಕ್ಲಾಂಪ್ಸಿಯಾ ಅಂದ್ರೆ ಏನು? ಗರ್ಭಾವಸ್ಥೆಯ ಅಧಿಕ ರಕ್ತದೊತ್ತಡ, ಅದರಿಂದ ಆಗುವಂಥ ತೊಂದರೆಗಳು. ಇದು ಪ್ರೀ ಎಕ್ಲಾಂಪ್ಸಿಯಾ ಸುಮಾರು 5 ಲಕ್ಷ ಮಕ್ಕಳನ್ನು, ಅಂದರೆ ಹುಟ್ಟುವಂಥ ಮಕ್ಕಳನ್ನು, ಸುಮಾರು 70,000 ತಾಯಂದಿರನ್ನು ಬಲಿ ತಗೊಳ್ತಿದೆ ಪ್ರತಿ ವರ್ಷ ಜಗತ್ತಿನಾದ್ಯಂತ. ಭಾರತ ದೇಶದಲ್ಲಿನೂ ನಾವು ಈಗ ಸುಮಾರು ತಾಯಂದಿರ ಮರಣವನ್ನು ತಪ್ಪಿಸಿದ್ದೀವಿ. ನಾನು ಈ ಸಂಸ್ಥೆಗೆ ಸೇರಿದಾಗ 1990ರಲ್ಲಿ 559 ತಾಯಂದಿರನ್ನು ಕಳ್ಕೊತಾ ಇದ್ದೀವಿ ಪ್ರತಿ 1 ಲಕ್ಷ ಜೀವಂತ ಹೆರಿಗೆಯೊಳಗೆ. ಇವತ್ತು ನಾವು ಇಷ್ಟೊಂದು ಅಚೀವ್ ಮಾಡಿದ್ದೀವಿ. ದೇಶಕ್ಕೆ ಎಲ್ಲ ನಮ್ಮ ದೇಶದ ಆಶಾಗಳಾಗಲಿ, ANM ಆಗಲಿ, ವೈದ್ಯರಾಗಲಿ, ಸರ್ಕಾರ ಆಗಲಿ, ಅಡ್ಮಿನಿಸ್ಟ್ರೇಷನ್ ಅವರ ಎಲ್ಲ ಸಹಕಾರದೊಂದಿಗೆ ಇವತ್ತು ನಾವು 88 ತಾಯಂದಿರನ್ನು ಕರ್ಕೋತಾ ಇದ್ದೀವಿ. ಇದು ಮುಂದುವರಿದ ರಾಷ್ಟ್ರಗಳಕ್ಕಿಂತನೂ ಇನ್ನೂ ಸ್ವಲ್ಪ ಹೆಚ್ಚು. ಕೆಲವೊಂದು ರಾಜ್ಯಗಳಲ್ಲಿ ಮುಂದುವರಿದ ರಾಷ್ಟ್ರಗಳಂತೆಯೇ ತಾಯಂದಿರ ಪ್ರಮಾಣ ಕಡಿಮೆ ಇದೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ಕೇರಳ, ಆಂಧ್ರ ಮತ್ತು ತೆಲಂಗಾಣ ಮತ್ತು ದಿಲ್ಲಿ, ಇಲ್ಲಿ ತಾಯಂದಿರ ಮರಣ ಪ್ರಮಾಣ ಬಹಳ ಕಡಿಮೆ ಇದೆ. 30ಕ್ಕೂ ಕಡಿಮೆ ಇದೆ. ಒಂದು ಹಂತದೊಳಗೆ ಕೇರಳದೊಳಗೆ ಅಮೇರಿಕಾದಷ್ಟೇ 18-19 ಒಂದು ತಾಯಿಯ ಕಡಿಮೆ ಮರಣ. ಅಮೇರಿಕಾದಲ್ಲಿನೂ 20 ಇದೆ, ಆದರೆ ಇದು ಕೇರಳದಲ್ಲಿ ಅದಕ್ಕಿಂತಲೂ ಕಡಿಮೆ ಇತ್ತು. ಬಟ್ ಈ ಕೋವಿಡ್ ಬಂದು ಹೋದ್ಮೇಲೆ ಸ್ವಲ್ಪ ಕೇರಳದಲ್ಲಿ ಮತ್ತೆ ಅದು 30ಕ್ಕೆ ಹೋಗಿದೆ. ಸೊ ತೆಲಂಗಾಣ, ಆಂಧ್ರ ಲೋಯೆಸ್ಟ್ ಈಗ 2021-23 ಅಂಕಿಅಂಶಗಳ ಪ್ರಕಾರ. ಸೊ ಅದರೊಳಗೆ ಸುಮಾರು 3-4% ಕಾರಣ ಈ ಪ್ರೀ ಎಕ್ಲಾಂಪ್ಸಿಯಾ ಅಥವಾ ಹೈಪರ್ಟೆನ್ಷನ್ ಅಂತೀವಿ ನಾವು ಇದನ್ನು. ಇದು ಅತ್ಯಂತ ಸಾವನ್ನು ತಡೆಗಟ್ಟಬಹುದಾದಂಥ ತೊಂದರೆ. ಬಟ್ ಇದರೊಳಗೆ ಮಹಿಳೆಯ, ಕುಟುಂಬದ ಮತ್ತು ವೈದ್ಯಕೀಯ ಸಿಸ್ಟಮ್ ಅಂತೀವಲ್ಲ, ಇವರೆಲ್ಲರದು ಸಹಕಾರ ಭಾಳ ಮುಖ್ಯ. ಮತ್ತು ಟೈಮ್ಲಿ ರಿಕಗ್ನಿಷನ್ನು, ಅದು ಬರ್ತ್ ಪ್ರಿಪೇರ್ಡ್ನೆಸ್ ಅಂತೀವಿ. ಮನೆಯಲ್ಲಿ ಒಂದು ಗರ್ಭಿಣಿ ಹೆಣ್ಮಗಳು ಇವತ್ತು ಪ್ರೆಗ್ನೆಂಟ್ ಆದರೆ ಕುಟುಂಬ ಸಹಿತ ತಯಾರಿ ಆಗಬೇಕು. ಅದು ಅನ್ಫಾರ್ಚುನೇಟ್ಲಿ ಅದು ಆಗ್ತಾ ಇಲ್ಲ ನಮ್ಮಲ್ಲಿ. ಇನ್ನು ಪ್ರೆಗ್ನೆನ್ಸಿ ಅಂದರೆ ಒಂದು ನಾರ್ಮಲ್ ಅಂತ ತಿಳ್ಕೊಂಡ್ಬಿಡ್ತೀವಿ. ನಾರ್ಮಲ್ ಮೆಜಾರಿಟಿ ಆಗುತ್ತೆ, ಬಟ್ ಅವ್ರ ಆರೋಗ್ಯ ಸರಿ ಇದೆ ಇಲ್ಲೋ ಗರ್ಭಾವಸ್ಥೆಯಲ್ಲಿ ಬರುವಾಗನ ನೋಡು. ಅದಕ್ಕೆ ಈ ಪ್ರೀ ಎಕ್ಲಾಂಪ್ಸಿಯಾ ದಿವಸನ ನಾವು ಇವತ್ತು ಅದನ್ನು ತಡೆಗಟ್ಟಿ ಅದರಿಂದ ನಾವು ಮರಣ ಪ್ರಮಾಣ ಕಡಿಮೆ ಮಾಡಿದ್ರೆ, ನೀವು ವಿಚಾರ ಮಾಡಿರಿ, ನಾವು ಇಲ್ಲಿ ನಮ್ಮ ದೇಶದೊಳಗೆ ಈಗ 25-30,000 ಹೆಣ್ಮಕ್ಳನ್ನ ಪ್ರತಿ ವರ್ಷ ಕಳ್ಕೊತಾ ಇದ್ದೀವಿ. ಅದರೊಳಗೆ 1/4 ಅಂದರೆ ನಾವು 8,000-11,000 ಹೆಣ್ಮಕ್ಳ ಜೀವನ ಉಳಿಸ್ಬೋದು. ಅದರಷ್ಟು 5 ಪಟ್ಟು ಮಕ್ಕಳನ್ನು ಸಹಿತ ನಾವು ಉಳಿಸ್ಬೋದು. ಸೊ ಇದು ಬಹಳ ಮುಖ್ಯವಾದ ತೊಂದರೆ. ಗರ್ಭಾವಸ್ಥೆಯಲ್ಲಿ ಆಗುವಂಥ ಪ್ರತಿಯೊಬ್ಬ ಮಹಿಳೆ, ಮುಂದೆ ಗರ್ಭಿಣಿ ಆಗೋಳು ಇರ್ಬೋದು, ಅದು ಈಗ ಆದವಳು ಇರ್ಬೋದು, ಈಗ ಮುಂದೆ ಆಗೋರು ಇರ್ಬೋದು, ಮದುವೆ ಆದವರು ಇರ್ಬೋದು. ಇದರ ಬಗ್ಗೆ ಮತ್ತು ಕುಟುಂಬದವರು ಇದರ ಬಗ್ಗೆ ತಿಳಿದುಕೊಳ್ಳೋದು ಬಹಳ ಮುಖ್ಯ. ಅಂದ್ರೆ ಇಷ್ಟೊಂದು ಗಂಭೀರ ಸಮಸ್ಯೆಯನ್ನ ಗರ್ಭಾವಸ್ಥೆಯ ಮಹಿಳೆಯಲ್ಲಿ ಹಾಗೇನೆ ಮಗುವಿನ ಮೇಲೆ ಇದು ಪರಿಣಾಮ ಬೀರುವ ಕಾರಣದಿಂದ ಇದರ ಮಹತ್ವವನ್ನು ತಿಳಿಸ್ಕೊಡೋದಕ್ಕಾಗಿ ಈ ದಿನವನ್ನ ಆಚರಣೆ ಮಾಡಲಾಗ್ತದೆ ಜಗತ್ತಿನಾದ್ಯಂತ. ಮತ್ತು ಇದನ್ನ ನಾವು ತಡೆಗಟ್ಟಬಹುದು. ಅದು ಮುಖ್ಯವಾಗಿ ಇದನ್ನು ನಾವು ಅವರಲ್ಲಿ ತಿಳುವಳಿಕೆ ಮಾಡಿಕೊಟ್ರೆ, ಅವೇರ್ನೆಸ್ ಅಂತೇಳಿ ಅವರು ಬೇಗ ಬಂದು ಸರಿಯಾಗಿ ಹೇಳಿದ ಥರ ತೋರಿಸ್ಕೊಂಡ್ರೆ ನಾವು ಇದನ್ನು ಸಾವುಗಳನ್ನು ತಡೆಗಟ್ಟಬಹುದು, ಮಗುನೂ ಉಳಿಸ್ಬೋದು, ತಾಯಿನೂ ಉಳಿಸ್ಬೋದು. ಅದರ ಸಲುವಾಗಿ ಈ ಅವೇರ್ನೆಸ್ ಕ್ರಿಯೇಷನ್ ಡೇ ಅಂತೇಳಿ ವರ್ಲ್ಡ್ ವೈಡ್, ಅಂದರೆ ಇವತ್ತು ವಿಶ್ವ ಪ್ರೀ ಎಕ್ಲಾಂಪ್ಸಿಯಾ ದಿವಸ ಅಂತೇಳಿ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಸಾಮಾನ್ಯ ಜನರಿಗೂ ಮತ್ತು ವೈದ್ಯಕೀಯ ರಂಗದ ಇರುವಂಥ ವ್ಯಕ್ತಿಗಳಿಗೂ ನಾವು ಇದರ ಮಾಹಿತಿ ತಿಳಿವರಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ.
ಖಂಡಿತ ಸರ್. ಸರ್, ಇನ್ನು ಸಾಮಾನ್ಯವಾಗಿ ಗರ್ಭಾವಸ್ಥೆಯಲ್ಲಿ ಯಾವ ಒಂದು ಹಂತದಲ್ಲಿ ಈ ಒಂದು ಪ್ರೀ ಎಕ್ಲಾಂಪ್ಸಿಯಾ ಹೆಚ್ಚು ಕಾಣಿಸಿಕೊಳ್ಳುತ್ತೆ ಅಂತ ಸರ್? ಇದು ಸಾಮಾನ್ಯವಾಗಿ ತೊಂದರೆ ಸ್ಟಾರ್ಟ್ ಆಗೋದೇನೆ ಇದು ಯಾವಾಗ ಗರ್ಭಾಶಯದಲ್ಲಿ ಮಗು ಇಂಪ್ಲಾಂಟ್ ಆಗೋದಂತಾರೆ, ಅಂದರೆ ಅದರೊಳಗೆ ಮೂಡೋದಂತೀವಿ. ಅಲ್ಲಿನೇ ಅವಾಗ ಸರಿಯಾಗಿ ಮೂಡುವಂಥ ತೊಂದರೆ ಸರಿಯಾಗಿ ಮೂಡೋದಿಲ್ಲ. ಅದಕ್ಕೆ ಅದರದ್ದು ಮ್ಯಾನಿಫೆಸ್ಟೇಷನ್ ಅಂದರೆ ಅದರ ಪರಿಣಾಮ ಗೊತ್ತಾಗೋದು ಸಾಮಾನ್ಯವಾಗಿ 5ನೇ ತಿಂಗಳಾದಮೇಲೆ, ಅಂದರೆ 20 ವಾರಗಳ ನಂತರ. ಗರ್ಭಾವಸ್ಥೆಯ ಅವಧಿ ಸುಮಾರು 40 ವಾರಗಳು. ಅದರಲ್ಲಿ ಇದು 5 ತಿಂಗಳು ಮೇಲ್ಪಟ್ಟು ಗುರ್ತಾಗ್ಬಿಡುತ್ತೆ. ಯಾವಾಗ ಇದು ಬೇಗ ಬರುತ್ತೆ ಅಲ್ಲಿ ತೊಂದರೆ ಬಹಳ. ಮಗುನ ಉಳಿಸ್ಕೊಳ್ಳೋದು 28 ವಾರಕ್ಕಿಂತಲೂ ಮೊದಲೇ ಆದರೆ ಬಹಳ ಕಠಿಣ, ಬಹಳ ಖರ್ಚುದಾಯಕ. ಆಮೇಲೆ ತಾಯಂದಿರ ಆರೋಗ್ಯನೂ ಬಹಳ ಸೀರಿಯಸ್ ಆಗುತ್ತೆ. ಸೊ ಅದಕ್ಕೆ ನಾವು ಇಷ್ಟು ಮಹತ್ವ ಕೊಡ್ತಾ ಇದ್ದೀವಿ ಇದಕ್ಕೆ. ಸರ್, ಈ ಸಮಸ್ಯೆ ಉಂಟಾಗೋದಕ್ಕೆ ಪ್ರಮುಖ ಕಾರಣಗಳು ಏನೆಲ್ಲ ಇರಬಹುದು ಅಂತ ಸರ್? ಇದು ಈಗ ಆಗ್ತದೆ ಅಂತೇಳಿ ಇನ್ನೂವರೆಗೂ ಕಂಡು ಹಿಡಿತಾ ಇಲ್ಲ. ಬಟ್ ಅದು ಯಾವ ಇಫೆಕ್ಟ್ ಇದೆ ಅಂದರೆ ಆ ಕೂಸಿನ ಮಾಸ್ ಅಂತೀವಲ್ಲ, ಅದು ಸರಿಯಾಗಿ ಗರ್ಭಾವಸ್ಥೆಯೊಳಗೆ ಇಂಪ್ಲಾಂಟ್ ಆಗಲ್ಲ. ಇದಕ್ಕೆ ತಾಯಿ ಮತ್ತು ಮಗುವಿನ ಎಕ್ಸ್ಪೋಜರ್ ಅಂತೀವಿ ಇಮ್ಯುನಾಲಜಿಕಲಿ, ಅದು ಪ್ರಾಬ್ಲಮ್ ಇರ್ಬೋದು. ಅಥವಾ ಈಗ ಶಾರ್ಟ್ ಪೀರಿಯಡ್ ಆಫ್ ಮ್ಯಾರೇಜ್ ಆದ ವಿತಿನ್ ಫ್ಯೂ ಡೇಸ್ ಅಲ್ಲಿನೂ ಕೆಲವೊಂದು ಸ್ವಲ್ಪ ದಟ್ ಈಸ್ ಶಾರ್ಟೆಸ್ಟ್ ಕೋಹ್ಯಾಬಿಟೇಷನ್ ಅಂತೀವಿ, ಅದು ತೊಂದರೆ ಇರ್ಬೋದು. ಬೇಸಿಕಲಿ ಇದು ಯಾವಾಗ ಆಗುತ್ತೆ ಅಂದರೆ ಮೊದಲನೇ ಪ್ರೆಗ್ನೆನ್ಸಿಯಲ್ಲಿ ಈ ಹೆಣ್ಮಗಳು ಮೊದಲು ಬ್ಲಡ್ ಪ್ರೆಷರ್ ಇದ್ದವಳು ಇದ್ದರೆ, ಅವಳಿ ಜವಳಿ ಅದು ಇದ್ದರೆ, ಆಮೇಲೆ ಈಗ ನಮಗೆ ಸಾಮಾನ್ಯವಾಗಿ ಕೃತಕ ಗರ್ಭಧಾರಣ ಚಿಕಿತ್ಸಾ ವಿಧಾನಗಳು ಬಂದಿದ್ದಾವೆ. ಅಂದರೆ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್. ಇವತ್ತು ಟುಡೇ ನಾವು ಟೆಸ್ಟ್ ಬೇಬಿ ಅಂದರೆ IVF, ICSI ಈ ಥರ ಇದ್ದಾವೆ. ಆ ಗರ್ಭಾವಸ್ಥೆಗಳಲ್ಲಿ ಇದು ಬಹಳ ಇರುತ್ತೆ. ಆಮೇಲೆ ಹೆಣ್ಮಕ್ಳು ದಪ್ಪ ಅಂದರೆ ಒಬೇಸ್ ಇದ್ದರೆ, ಮೊದಲೇ ಅವ್ರಿಗೆ ಶುಗರ್ ಇದ್ದರೆ, ಇವೆಲ್ಲನೂ ರಿಸ್ಕ್ ಫ್ಯಾಕ್ಟರ್. ಒಮ್ಮೆ ಅವಳು ಆದಮೇಲೆ ಏನಾದರೂ ಕಾರಣಕ್ಕೆ ಮೊದಲನೇ ಗಂಡ ತೀರ್ಕೊಂಡ್ರೆ, 2ನೇ ಮದುವೆ ಆದ ಆ ಹೆಣ್ಮಗಳು ಪ್ರಥಮ ಬಾರಿಗೆ ಗರ್ಭಾವಸ್ಥೆ ಆದ್ರೂ ಅಲ್ಲಿನೂ ಬರೋ ರಿಸ್ಕ್ ಇರುತ್ತೆ. ಸಾಮಾನ್ಯವಾಗಿ ನಾವು ಇದನ್ನು ರಿಸ್ಕ್ ಫ್ಯಾಕ್ಟರ್ಸ್ ಅಸೆಸ್ಮೆಂಟ್ ಮಾಡ್ತೀವಿ. ಈಗ ಅದೂ ಅಲ್ಲದೆ ಕೆಲವೊಂದು ನಮ್ಮ ಬೇರೆ ಬೇರೆ ಪದ್ಧತಿಗಳಿಂದಲೂ ನಾವು ಅದನ್ನು ಮೊದಲೇ ಗುರುತಿಲಿಕ್ಕೆ, ನಿಮಗೆ ಬರ್ತೈತೋ ಇಲ್ಲೋ ಅನ್ನೋದು ಗುರುತಿಸಿ ಹಿಡಿಯುವಂಥ ಸಾಧನಗಳು ಅದಾವ್ರಿ. ಅದಕ್ಕೆ ಬಟ್ ಸರಿಯಾಗಿ ನಮ್ಮ ಮಹಿಳೆ ಮತ್ತು ಸಮುದಾಯ ಸ್ಪಂದಿಸಬೇಕು. ಸರ್, ಇದು ಆನುವಂಶಿಕವಾಗಿ ಬರುವಂತಹ ಸಾಧ್ಯತೆ ಏನಾದರೂ? ಸುಮಾರು ಸಮಯದಲ್ಲಿ ಈಗ ಈ ಗರ್ಭಿಣಿ ಹೆಣ್ಮಗಳನ್ನ ಎದುರಿಗೆ ಪ್ರೀ ಎಕ್ಲಾಂಪ್ಸಿಯಾದಿಂದ ಬಂದಿದ್ರೆ ಒಂದೊಂದ್ಸಲ ಅವಳ ತಾಯಿಗೂ ಆಗಿರುತ್ತೆ, ಅಥವಾ ಅವಳ ಸಿಬ್ಲಿಂಗ್ ಅಂತೀವಿ ನಾವು, ಅಕ್ಕ ಅಥವಾ ತಂಗಿಗೆ, ಅವಳಿಗೂ ಆಗಿರ್ಬೋದು. ಇದು ಸಾಮಾನ್ಯವಾಗಿ ಆಗ್ತದೆ. ಬಟ್ ಕೆಲವೊಂದು ಸಲ ಎಲ್ಲರಿಗೂ ಆಗ್ತದೆ ಅಂತ ಹೇಳಿಕ್ ಬರಲ್ಲ. ನೀವು ಕೇಳ್ತಾ ಇದ್ದೀರಾ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ JNMC ಬೆಳಗಾವಿಯ ಸ್ತ್ರೀರೋಗ ಪ್ರಸೂತಿ ವಿಭಾಗದ ಪ್ರಾಧ್ಯಾಪಕರು, ಜೊತೆಗೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ತಜ್ಞ ವೈದ್ಯರಾದಂತಹ ಡಾಕ್ಟರ್ MB ಬೆಲ್ಲದವರು. ಸರ್, ಹಾಗಿದ್ರೆ ಈ ಒಂದು ಪ್ರೀ ಎಕ್ಲಾಂಪ್ಸಿಯಾದ ಸಾಮಾನ್ಯ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ಸರ್? ದ ಡೇಂಜರ್ ಅಂದರೆ ಇದರದ್ದು ಅಪಾಯ ಚಿಹ್ನೆ ಏನಂದರೆ, ಸಾಮಾನ್ಯವಾಗಿ ಇನಿಷಿಯಲ್ ಸ್ಟೇಜ್ ಅಂತೀವಿ, ಪ್ರಾರಂಭಿಕ ಹಂತಗಳೊಳಗೆ ಈ ಗರ್ಭಿಣಿ ಹೆಣ್ಮಗಳಿಗೆ ಯಾವುದೇ ತೊಂದರೆಗಳು ಇರೋದಿಲ್ಲ. ಬರೀ ಬ್ಲಡ್ ಪ್ರೆಷರ್ ಒಂದು ಫಸ್ಟ್ ಹೆಚ್ಚಾಗ್ತದೆ. ಯೂಶಲಿ ಹೆಂಗೆ ಇರುತ್ತೆ ಅಂದರೆ, ಹೆಣ್ಮಗಳು ತೋರಿಸ್ಲಿಕ್ಕೆ ಬಂದಿರ್ತಾಳೆ, ಡಾಕ್ಟ್ರು ರೆಕಾರ್ಡ್ ಮಾಡ್ತಾರೆ ಬ್ಲಡ್ ಪ್ರೆಷರ್, ವೈದ್ಯರು. ಆವಾಗ BP ಹೆಚ್ಚಿರುತ್ತೆ, ನೋಡಮ್ಮ BP ಹೆಚ್ಚಿದೆ, ನೀನು ಅಡ್ಮಿಟ್ ಆಗು ಅಂತ. ಅವಳಿಗೆ ಸಾಮಾನ್ಯವಾಗಿ ಏನೂ ಆರೋಗ್ಯಕರ ತೊಂದರೆ ಇರೋದಿಲ್ಲ, ಹೆಡೇಕ್ ಇರೋದಿಲ್ಲ, ಪೇನ್ ಇರೋದಿಲ್ಲ. ಹೀಗಾಗಿ ಅವ್ರ ಜೊತೆ ಬಂದವ್ರು, ನೋಡ್ರಿ ಆಕೆಗೆ ಏನು ತ್ರಾಸಿಲ್ಲ, ಈಗ ನಾವು ಬಸ್ಟ್ ತೋರ್ಸಕ್ಕೆ ಬಂದಿದ್ವಿ, ಇದು ನೋಡಿ ಗೊತ್ತಾಗಿಲ್ಲ, ನಾವು ಆಮೇಲೆ ಬರ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಸಾಮಾನ್ಯವಾಗಿ ಬರೋದಿಲ್ಲ. ಸೊ ಏನು ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಇನಿಷಿಯಲಿ ಅಂದರೆ ಪ್ರಾರಂಭಿಕ ಹಂತದೊಳಗೆ ಅದಕ್ಕೆ ಯಾವುದೇ ಒಂಥರದ ಸಿಂಪ್ಟಮು ಅಥವಾ ಕಂಪ್ಲೇಂಟ್ಸ್ ಅಂತೀವಲ್ಲ, ಪೇಷಂಟ್ ತೊಂದರೆಗಳು ಇರೋದಿಲ್ಲ. ಅದ್ರ ಸಲುವಾಗಿ ನೆಗ್ಲಿಜೆನ್ಸ್ ಭಾಳ ಆಗುತ್ತೆ. ಅದು ಯಾವಾಗ ತೊಂದರೆಗಳು ಬರ್ತಾವಲ್ರಿ, ಅವಾಗ ಅದು ಆಲ್ರೆಡಿ ಸೀರಿಯಸ್ ಆಗಿಬಿಟ್ಟಿರುತ್ತೆ. ಮುಖ್ಯ ತೊಂದರೆಗಳು ಅಂದರೆ ಹೆಡೇಕ್ ಬರ್ತದೆ, ಇದು ದೃಷ್ಟಿ ದೋಷಗಳು ಬರ್ತವೆ, ಅಂದರೆ ವಿಜುವಲ್ ಡಿಸ್ಟರ್ಬೆನ್ಸ್ ಅಂತೀವಿ. ಆಮೇಲೆ ಹೊಟ್ಟೆಯಲ್ಲಿ ಹೊಟ್ಟೆ ಮೇಲೆ ನೋವು ಬರುತ್ತೆ. ಆಮೇಲೆ ಒಂದೊಂದು ಸಲ ಬ್ಲೀಡಿಂಗ್ ಆಗುತ್ತೆ, ಅಥವಾ ಇನ್ನೊಮ್ಮೆ ಫಿಟ್ಸ್ ಬರ್ತದೆ. ಫಿಟ್ಸ್ ಬಂದರೆ ಅದು ಸೀರಿಯಸ್ ಕಂಡೀಷನ್. ಬ್ರೈನ್ ಒಳಗೆ 3 ಕಾರಣದಿಂದ ಫಿಟ್ಸ್ ಬರುತ್ತೆ. ಅದರೊಳಗೆ ಡೇಂಜರಸ್ ಅಂದರೆ ಒಳಗೆ ರಕ್ತಸ್ರಾವ ಮಿದುಳಿನಾಗ ಆಗಿದ್ರೆ ಅದು ಉಳಿಸೋದು ಬಹಳ ಕಠಿಣ ಆಗುತ್ತೆ ರೀ. ಅದಕ್ಕೆ ಇನಿಷಿಯಲ್ ಹಂತದೊಳಗೆ ಯಾವಾಗ ವೈದ್ಯರು ಏನಾದರೂ ಹೇಳಿದರೆ ದಯವಿಟ್ಟು ಅವರು ಗರ್ಭಿಣಿ ಮಹಿಳೆ ಮತ್ತು ಕುಟುಂಬದವರು ಸಹಕರಿಸಿ ಅವರು ಹೇಳಿದಾಗೆ ಕೇಳಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ಪ್ರಾರಂಭಿಕ ಹಂತದೊಳಗೆ ಕೆಲವೊಂದು ತೊಂದರೆಗಳನ್ನು ಕಂಟ್ರೋಲ್ ಮಾಡಿಕೊಂಡು ಗರ್ಭಾವಸ್ಥೆಯನ್ನು ಮುಂದುವರಿಸುವ ಸಾಧ್ಯತೆ ಇರುತ್ತೆ. ಸರ್, ಯಾವ ರೀತಿಯ ಲಕ್ಷಣಗಳನ್ನು ಈ ಗರ್ಭಿಣಿಯರಾಗಿರ್ಬೋದು ಅಥವಾ ಕುಟುಂಬದವರು ನಿರ್ಲಕ್ಷ್ಯ ಮಾಡಬಾರ್ದು ಅಂತ? ಅದು ಅವರು ವೈದ್ಯಕೀಯ ತಪಾಸಣೆಗೆ ಬರ್ತಾ ಇರ್ತಾರೆ ಸರಿಯಾಗಿ. ಯಾವಾಗಲಾದ್ರೂ ಬ್ಲಡ್ ಪ್ರೆಷರ್ ಹೆಚ್ಚಿಗೆ ಅನಿಸಿದರೆ ಅವರು
ವೈದ್ಯರನ್ನ ಕಾಣಬೇಕು. ಈಗ ಯಾಕೆ ಸೆಲ್ಫ್ ಮಾನಿಟ್ರಿಂಗು ಅದಾವ್ರಿ. ಕೆಲವೊಂದು ಗರ್ಭಿಣಿಯರು ಮನ್ಯಾಗಿನವ್ರೂ ಬಿ ಪಿ ಚೆಕ್ ಮಾಡ್ಕೊಳ್ಳೋಂಥ ಸಾಧನಗಳು ಅದಾವೆ. ಅವಾಗ ಮಾಡುವಾಗ ಸರಿಯಾಗಿ ಕುಂತು ಕಾಲು ಮುಟ್ಟಿದಾಗ ಬಿ ಪಿ ಚೆಕ್ ಮಾಡಬೇಕು, ವೈದ್ಯರಾಗಲಿ ಯಾರಾದರೂ ಆಗಲಿ. ಅವಾಗ ಅಧಿಕ ರಕ್ತದ ಒತ್ತಡ ಐತಿ ಅನಿಸಿದರೆ ಅವರು ಮೇಲಿನ ಆಸ್ಪತ್ರೆಯೊಳಗೆ ಕಾಳಜಿ ತಗೋಬೇಕು. ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅಂತ ನಾನು ಈ ಮೂಲಕ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸರ್, ಈ ಸಮಸ್ಯೆಯಿಂದ ತಾಯಿ ಅಂದರೆ ಗರ್ಭಿಣಿಯ ಸ್ತ್ರೀಯ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ಪರಿಣಾಮ ಉಂಟಾಗಬಹುದು ಅಂತ ಸರ್? ಇನಿಷಿಯಲ್ ಲಕ್ಷಣಗಳು ಏನಿರ್ತಾವೆ ಅಂದರೆ ಸ್ವಲ್ಪ ಎಕ್ಸೆಸಿವ್ ವೇಟ್ ಗೇನ್ ಇರುತ್ತೆ ರೀ. ಅವ್ರು ವೇಟ್ ಗೇನ್ ಯೂಸಲಿ ಪ್ರತಿ ತಿಂಗಳು 1-2 ಕಿಲೋದಷ್ಟು ಹೆಚ್ಚಾಗ್ತಿರುತ್ತೆ. ಬಟ್ ಈ ಹೆಣ್ಮಗಳಿಗೆ ಮುಂದೆ ಬಿ ಪಿ ಬರೋ ಲಕ್ಷಣ ಇದ್ದವ್ರಿಗೆ ಸ್ವಲ್ಪ ಇದು ವೇಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ರೀ. ಆಮೇಲೆ ಅವ್ರಿಗೆ ಕೂಸಿನ ಬೆಳವಣಿಗೆ ಸರಿ ಇರೋದಿಲ್ಲ, ಯಾಕಂದರೆ ಇಲ್ಲಿ ಕೂಸಿನ ಮಾಸ ಚೆನ್ನಾಗಿ ಫಾರ್ಮ್ ಆಗಿರೋದಿಲ್ಲ ರೀ. ಸೊ ಗರ್ಭಾವಸ್ಥೆಯ ಪ್ರತಿ ಪಿರಿಯಡ್ಗೆ ಆ ಗರ್ಭ ಚೀಲ ಅಥವಾ ಗರ್ಭಾಶಯ ಎಷ್ಟು ಎತ್ತರ ಇರಬೇಕು ಅಷ್ಟು ಇರೋದಿಲ್ಲ. ಇದಕ್ಕೆ ನಾವು ಫೀಟಲ್ ಗ್ರೋತ್ ರಿಸ್ಟ್ರಿಕ್ಷನ್ ಅಂತೀವಿ. ಅಂದರೆ ಕುಂಠಿತ ಒಳಗಿರುವಂಥ ಮಗುವಿನ ಬೆಳವಣಿಗೆ. ಆ ಕುಂಠಿತ ಬೆಳವಣಿಗೆಯನ್ನು ಗುರುತಿಸಿ ಈ ಬ್ಲಡ್ ಪ್ರೆಷರ್ ಐಡೆಂಟಿಫೈ ಮಾಡಿದರೆ ಅಥವಾ ಎಕ್ಸೆಸಿವ್ ವೇಟ್ ಗೇನ್ ಇರುವಂಥ ಹೆಣ್ಮಗಳಿಗೆ, ಆಮೇಲೆ ಈಗ ಸಾಮಾನ್ಯವಾಗಿ 2ನೇ ಟ್ರೈಮಿಸ್ಟರ್ ಅಂತೀವಿ ನಾವು. ಗರ್ಭಾವಸ್ಥೆಯನ್ನು 3 ಹಂತದೊಳಗೆ ಡಿವೈಡ್ ಮಾಡ್ತೀವಿ. ಮೊದಲ 3 ತಿಂಗಳು, 2ನೇ 3 ತಿಂಗಳು, 3ನೇ 3 ತಿಂಗಳು. ಆ 2ನೇ 3 ತಿಂಗಳಲ್ಲಿ ಸಾಮಾನ್ಯವಾಗಿ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ. ಆದರೆ ಯಾವ ಹೆಣ್ಣು ಮಕ್ಕಳಲ್ಲಿ ಮುಂದೆ ಇದು ಬಿ ಪಿ ಬರೋದಿರುತ್ತೆ ಆ ಕಡಿಮೆ ಆಗೋದಿಲ್ಲ ರೀ. ಅವ್ರು ಯಾವಾಗಲೂ ಈಗ ನಾವು ಸುಮಾರು 14 ವಾರ ಅಥವಾ 16 ವಾರದಿಂದ 24 ವಾರ ಒಳಗೆ ಬಿ ಪಿ ಅವ್ರದ್ದು 120/80ನೇ, ಅದು ನಾರ್ಮಲ್ಲೇ. ಅದ್ರ 120/80 ಅನಿಸಿದರೆ ಅಂಥ ಗರ್ಭಿಣಿ ಹೆಣ್ಮಕ್ಳನ್ನ ನಾವು ಕ್ಲೋಸ್ ವಾಚ್ ಮಾಡ್ಬೇಕಂದ್ರೆ ಅತ್ಯಂತ ನಿಖರವಾಗಿ ಅವ್ರನ್ನ ಕಾವಲು ಮಾಡಿದಂಗೆ ನೋಡಬೇಕಾಗತ್ತೆ. ಇವು ರಿಸ್ಕ್ ಇರುವಂಥ ಹೆಣ್ಮಕ್ಳು, ಅದನ್ನು ಅವ್ರು ನೋಡ್ಕೋತಿರ್ಬೇಕು ಅಂತ. ಅಂದ್ರೆ ಸರ್, ಈ ಸಮಸ್ಯೆಯಿಂದ ಗರ್ಭಿಣಿ ಸ್ತ್ರೀಯರಿಗೆ ಮಾತ್ರವಲ್ಲದೆ ಅವರ ಹೊಟ್ಟೆಯಲ್ಲಿರುವಂತಹ ಗರ್ಭದಲ್ಲಿರುವಂತಹ ಮಗುವಿಗೂ ತೊಂದರೆ ಆಗುತ್ತೆ ಅಂತ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಜಗತ್ತಿನಾದ್ಯಂತ ಸುಮಾರು 70,000 ಹೆಣ್ಣು ಮಕ್ಕಳು, 5 ಲಕ್ಷ ಮಗು. ಅಂದರೆ ಮಗು ಯಾವಾಗೂ ನಾವು ಯಾವುದೇ ಹಂತದೊಳಗೆ ತಾಯಿ ಮತ್ತು ಮಗುವಿನ ಆರೋಗ್ಯ ನೋಡಿದಾಗ ಎರಡನ್ನೂ ಉಳಿಸ್ಲಿಕ್ಕೆ ನೋಡ್ತಿರ್ತೀವಿ. ಒಂದು ಹಂತದಾಗ ಮಗುವಿನ ಆರೋಗ್ಯವನ್ನು ನಮಗೆ ಉಳಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೂ ತಾಯಿನೂ ಉಳಿಸ್ಬೇಕು ಅಂತ ಒಂದು ಇಂಪಾರ್ಟೆಂಟ್ಸ್ ಇರುತ್ತೆ. ಅದಕ್ಕೆ ತಾಯಿನೂ ಅಷ್ಟೇ ರಿಸ್ಕು, ಮಗು ಇನ್ನೂ ಹೆಚ್ಚು ರಿಸ್ಕಲ್ಲಿರುತ್ತೆ. ಅವಧಿಪೂರ್ವ ಹೆರಿಗೆ ಆಗುವಂಥ ಸಾಧ್ಯತೆ ಭಾಳ, ಪ್ರೀಟಮ್ ಲೇಬರ್ ಅಂತೀವಿ. ಅದನ್ನು ನಾವು ಡೆಲಿವರಿ ಮಾಡಿಸ್ಬೇಕಾಗುತ್ತೆ. ಅವು ಸಣ್ಣ ಚಿಕ್ಕ ಮಕ್ಕಳು, ವೇಟ್ ಕಡಿಮೆ ಹುಟ್ಟುತ್ತವೆ. ಅದರಿಂದ ಮುಂದೆ ಆ ಮಗುವಿಗೂ ತೊಂದರೆ ಇರ್ತಾವ್ರಿ. ನೀವು ಅಂತ ಇದ್ರಿಲ್ಲ, ಇದ್ರ ಮುಂದೆ ಏನು ಇಫೆಕ್ಟ್ ಆಗ್ಬೋದು. ಆ ಮಗು ಲೋ ಬರ್ತ್ ವೇಟ್ ಇದ್ದ ಮಗು ಅಂತ, ಅವಕ್ಕೆ ಶುಗರ್ ಬೇಗ ಬರ್ಬೋದು, ಹೈಪರ್ ಟೆನ್ಷನ್ ಬರ್ಬೋದು. ಇವೆಲ್ಲನೂ ಇದಕ್ಕೆ ಆನುವಂಶಿಕ ಅನ್ನಂಗಿಲ್ಲ. ನಾವು ಈ ಗರ್ಭಾವಸ್ಥೆಯಲ್ಲಿ ಈಗ ನಾವು ಹೆಂಗೆ ಕಂಪ್ಯೂಟರ್ ಪ್ರೋಗ್ರಾಮ್ ಮಾಡ್ತೀವಲ್ಲ, ಆ ರೀತಿ ಒಳಗೆ ನಮ್ಮ ಪ್ರತಿಯೊಂದು ಅಂಗಾಂಗಗಳ ಪ್ರೋಗ್ರಾಮಿಂಗ್ ಆಗ್ತಿರುತ್ತೆ. ಲಿವರ್ ಇಷ್ಟು ಚೆನ್ನಾಗಿ ಮಾಡಬೇಕು, ಪ್ಯಾನ್ಕ್ರಿಯಾಸ್ ಹಿಂಗೆ ಮಾಡಬೇಕು, ಇವೆಲ್ಲನೂ ಆ ರೀತಿ ಪ್ರೋಗ್ರಾಮಿಂಗ್ ಅಫೆಕ್ಟ್ ಆಗಿಬಿಡುತ್ತೆ. ಅದರಿಂದ ಮಗುಗೆ ಬೇಗ ಕೆಲವೊಂದು ತೊಂದರೆಗಳು ಬರ್ಬೋದು. ಸರ್, ಈಗ ಮೊದಲ ಒಂದು ಗರ್ಭಾವಸ್ಥೆಯಲ್ಲಿ ಈ ಸಮಸ್ಯೆ ಕಾಣಿಸಿಕೊಂಡಿದ್ರೆ, ಎರಡನೆಯ ಒಂದು ಗರ್ಭಾವಸ್ಥೆಯಲ್ಲೂ ಈ ಸಮಸ್ಯೆ ಕಾಣಿಸಿಕೊಳ್ಳುವಂತಹ ಸಂಭವ ಇದೆಯಾ? ಇದು ಸುಮಾರು 60% ಹೆಣ್ಮಕ್ಳಲ್ಲಿ ಹೊಳ್ಳೆನೂ ಬರ್ಬೋದು, ಬರದೇನೂ ಇರ್ಬೋದು. ಬಟ್ ಈ ರೀತಿ ಹಿಂದಿನ ಗರ್ಭಾವಸ್ಥೆಯಲ್ಲಿ ಅವ್ರಿಗೆ ಬಿ ಪಿ ಹೆಚ್ಚಾಗಿ ತೊಂದರೆ ಆಗಿದ್ರೆ ಅದನ್ನು ಫಸ್ಟ್ವಾಗಿ ಮೊದಲು ವೈದ್ಯರ ಹತ್ರ ಹೇಳ್ಬೇಕು ಅವ್ರು. ಯಾಕಂದ್ರೆ ಆ ವೈದ್ಯರು ಬರಬಾರ್ದಂಗೆ ಕಾಳಜಿ ತಗೊಳಕ್ಕೆ ಕೆಲವೊಂದು ಸಾಧನಗಳದಾವೆ, ಆ ಗುಳಿಗೆಗಳು ಕೊಡ್ಬೋದು. ಆಮೇಲೆ ಅವಳಿಗೆ ಯಾವಾಗ ಮೇಲಿನ ಮೇಲೆ ಬರಬೇಕು ಅಂತ ಹೇಳ್ತಾರೆ. ಆಮೇಲೆ ಅವ್ರಿಗೆ ಕ್ಲೋಸ್ ವಾಚ್ ಇಡ್ತಾರೆ ನಿಖರವಾಗಿ. ಡೆಲಿವರಿನೂ ಪ್ರೆಗ್ನೆನ್ಸಿ ಪ್ಲ್ಯಾನ್ ಎಲ್ಲ ಚೆನ್ನಾಗಾಗುತ್ತೆ. ಅವರು ಸಾಮಾನ್ಯವಾಗಿ ಈ ಥರ ಆದವ್ರಿದ್ದರೆ ಆ ಕುಟುಂಬನೂ ತಯಾರಿನೇ ಬಂದಿರ್ತದೆ. ಬಿಕಾಸ್ ಮೊದಲನೇ ಟೈಮ್ದಲ್ಲಿ ಅವ್ರಿಗೆ ಕೆಟ್ಟ ಅನುಭವ ಆಗಿರುತ್ತೆ. ಸೊ ಅದರಿಂದ ಮೊದಲನೇ ಸಲ ಆದವರು 2ನೇ ಸಲ ಆಗಬಾರ್ದು ಅಂತ ಏನಿಲ್ಲ, ಅವ್ರಿಗೂ ಬರ್ತದ್ರಿ. ಸರ್, ಈ ಸಂದರ್ಭದಲ್ಲಿ ಒಂದು ಗರ್ಭಾವಸ್ಥೆಯಲ್ಲಿ ರಕ್ತದೊತ್ತಡವನ್ನು ನಿಯಮಿತವಾಗಿ ಪರೀಕ್ಷೆ ಮಾಡಿಸ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ? ಇದು ಬಹಳ ಮುಖ್ಯ. ಹೇಳಬೇಕು ಅಂದರೆ ಮುಂದುವರಿದ ರಾಷ್ಟ್ರಗಳಲ್ಲಿ ಮನೆಯೊಳಗನ ಅವರೆಲ್ಲ ಬ್ಲಡ್ ಪ್ರೆಷರ್ ಮಾನಿಟ್ರಿಂಗ್ ಮಾಡ್ತಾರೆ ರೀ. ಈಗ ನಮ್ಮಲ್ಲೂ ಸಿಂಪಲ್ ಸಿಸ್ಟಮ್ ಬಂದವ್ರಿ, ಮಾಡ್ತಾರೆ. ಕೆಲವೊಂದು ಜನ ಬರ್ತಾರೆ. ಅದಕ್ಕೆ ಮುಖ್ಯವಾಗಿ ಈ ಶೈಕ್ಷಣಿಕ ಪದ್ಧತಿ, ಮನೆಯಾಗೆ ಕುಟುಂಬದಲ್ಲಿ ಒಳ್ಳೆಯ ಶಿಕ್ಷಣ ಇತ್ತು ಅಂದರೆ ಅದನ್ನು ಅವರೂ ಒಂದು ಡಿವೈಸ್ ತೊಗೊಂಬಂದು ಚೆಕ್ ಮಾಡ್ಬೋದು. ಇದು ಏನು ಈಗ ಭಾಳ ಎಕ್ಸ್ಪೆನ್ಸಿವ್ನೂ ಇಲ್ಲರಿ. ಅವು ಮೊದಲಿನಂಗೆ ಮಷಿನ್ಗಳು ಭಾಳ ಈಗ ಚೀಪಾಗಿನೂ ಅವೈಲೇಬಲ್ ಇರ್ತಾವೆ. ಅವರು ಮಾತ್ರ ಸರಿಯಾಗಿ ನಿಯಮಿತವಾಗಿ ಅಂದರೆ ಈ ಹೊಟ್ಟೆಗೆ ಹೋದಾಗ ತೋರಿಸಿದಾಗೂ ಮೊದಲ 7 ತಿಂಗಳು ನಾವು ಪ್ರತಿ ತಿಂಗಳು ಬರ್ರಿ ಅಂತ ಹೇಳ್ತೀವಿ. ಆಮೇಲೆ 15 ದಿವಸ, 7 ತಿಂಗಳಾದಮೇಲೆ ಪ್ರತಿ 15 ದಿವಸಕ್ಕೆ,
ಆಮೇಲೆ ಪ್ರತಿ ವಾರಕ್ಕೆ 36 ವಾರ ಆದಮೇಲಿಂದ ಹೇಳ್ತಿರ್ತೀವಿ. ಈಗ ಇವನ್ ಈ ಜಾಗತಿಕ ಆರೋಗ್ಯ ಸಂಸ್ಥೆ ಅಂತೀವಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅದೂ ಮೊದಲು 2016ಕ್ಕಿಂತಲೂ ಮುಂಚೆ ಬರೀ 4 ವಿಸಿಟ್ ಮಾಡ್ರಿ ಅಂತಿದ್ರು. ಈಗ 8 ವಿಸಿಟ್ ಮಾಡ್ರಿ ಅಂತಾರೆ. ಮೊದಲನೇ 3 ತಿಂಗಳಲ್ಲಿ 1, ಎರಡನೇ 3 ತಿಂಗಳಲ್ಲಿ 2 ಸಲ, ಮೂರನೇ 3 ತಿಂಗಳಲ್ಲಿ 5 ಸಲ ತೋರಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ. ಬಟ್ ಇದು ಆದ್ರೂ ಸಾಲದಲ್ಲ, ಅಷ್ಟು ಒಂದು ವಾರದೊಳಗೆ ಬರುತ್ತೆ ಇದು. ಒಮ್ಮೊಮ್ಮೆ ಲಾಸ್ಟ್ ವೀಕ್ ನೋಡಿ ಹೋಗಿದ್ದೀವ್ರಿ, BP ಎಲ್ಲ ನಾರ್ಮಲ್ ಇತ್ತು ರೀ, ಇವತ್ತು ನೋಡಿದ್ರೆ ಹೆಚ್ಚಾಗಿದಿಲ್ಲ ಅಂತ. ಅದಕ್ಕೆ 3ನೇ ಹಂತದೊಳಗೆ ಸ್ವಲ್ಪ ಭಾಳ ಫ್ರಿಕ್ವೆಂಟಾಗಿ ನೋಡ್ಕೋತಿರ್ಬೇಕು. ಯಾರಾದರೂ ಅಲ್ಲಿ ಆಶಾಗಳು ಬಂದರೆ ಅಥವಾ ANMಗಳು ಬಂದರೆ ನನ್ನ BP ಚೆಕ್ ಮಾಡ್ರಿ ಅಂತಲೂ ಹೇಳ್ಬೋದು. ಮನ್ಯಾಗ ಯಾರಾದರೂ ವೈದ್ಯರಿದ್ರು ಇವರೊಂದು BP ಸಣ್ಣ ಡಿವೈಸ್ ಇಟ್ಟರು ಮನೆಯಾಗಿನವ್ರಿಗೂ ಕಲಿಸ್ಕೊಡ್ಬೋದು. ಸೆಲ್ಫ್ ಮಾನಿಟ್ರಿಂಗ್ ಅಂತ ಅಂತೀವಿ ರೀ ಫ್ಯಾಮಿಲಿ, ಅದನ್ನು ಮಾಡೋದು. ಅದು BP ತಪಾಸ್ ಮಾಡೋದು ಬಹಳ ಮುಖ್ಯ ಇದು, ಬಿಕಾಸ್ ಅದ ಫಸ್ಟ್ ಹೆಚ್ಚಾಗೋದು ಜನರಲ್ಲಿ. ಖಂಡಿತ ಸರ್. ಸರ್, ಈ ಒಂದು ಪ್ರೀ ಎಕ್ಲಾಂಪ್ಸಿಯಾವನ್ನ ಪ್ರಾರಂಭಿಕ ಹಂತದಲ್ಲಿಯೇ ಪತ್ತೆ ಹಚ್ಚಬಹುದಾ ಅಂತ, ಅದಕ್ಕಾಗಿ ಏನಾದರೂ ಪರೀಕ್ಷೆ ಅಂತ ಏನಾದರೂ ಟೆಸ್ಟ್ಗಳೇನಾದರೂ ಇದೆಯಾ ಸರ್? ಸುಮಾರು ಟೆಸ್ಟ್ಗಳಿದಾವ್ರಿ. ಮೊದಲನೇದು ರಿಸ್ಕ್ ಫ್ಯಾಕ್ಟರ್ ಅಸೆಸ್ಮೆಂಟ್ ಮಾಡೋದು. ಈಗ ಹೆಣ್ಮಗಳು ಮೊದಲನೇದು ಪ್ರೆಗ್ನೆನ್ಸಿ ಇದ್ದರೆ, ಒಬೇಸ್ ಇದ್ದರೆ, ಅಂದರೆ ಸ್ಥೂಲಕಾಯದವ್ರು ಅಂತೀವಲ್ಲ, ಇದು ಒಬೆಸಿಟಿ, ಅವರು BP ಇದ್ದವ್ರು, ಮೊದಲು BP ಇದ್ದರೆ ಅವ್ರಿಗೆ ಇದ್ರ ಮೇಲೆ ಕ್ರಾನಿಕ್ ಹೈಪರ್ಟೆನ್ಷನ್ ಅಂತೀವಿ, ಅವ್ರಿಗೆ ಮೊದಲ BP ಇದ್ರೂ ಆಮೇಲೆ ಈ ಗರ್ಭಾವಸ್ಥೆ BP ಆ್ಯಡ್ ಆಗ್ಬೋದು ಪ್ರೀ ಎಕ್ಲಾಂಪ್ಸಿಯಾ, ಅದು ಇನ್ನೂ ಡೇಂಜರಸ್ಸು. ಆಮೇಲೆ ಅವ್ರಿಗೆ ಶುಗರ್ ಇದ್ದರೆ ಅಥವಾ ಈ ಅವಳಿ ಜವಳಿ ಇದ್ದರೆ, ಆಮೇಲೆ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ಅಂದರೆ ಇದು ಕೃತಕ ಗರ್ಭಧಾರಣ ವಿಧಾನಗಳದ್ದು ಪ್ರೆಗ್ನೆನ್ಸಿ ಇದ್ದರೆ ಅಂಥವ್ರನ್ನ ನಾವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನೋಡ್ತೀವಿ. ಅದಾದಮೇಲೆ ಮೀನ್ ಆರ್ಟೀರಿಯಲ್ ಪ್ರೆಷರ್ ಅಂತ ನೋಡ್ತೀವಿ. ಈಗ ಬ್ಲಡ್ ಪ್ರೆಷರ್ ಒಳಗೆ ಒಂದು ಸಿಸ್ಟಾಲಿಕ್ ಬ್ಲಡ್ ಪ್ರೆಷರು ಮತ್ತು ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ ಇರುತ್ತೆ. ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ ಪ್ಲಸ್ 1/3 ಆಫ್ ದ ಪಲ್ಸ್ ಪ್ರೆಷರ್ ಅಂತೀವಿ. ಆ ಎರಡು ನಡುವಿಂದ 120/80 ಇದ್ದರೆ 40 ಗ್ಯಾಪ್ ಇರುತ್ತೆ, ಅದ್ರದ್ದು 1/3 ಮತ್ತು 80 ಮೇಲ್ಪಟ್ಟದ್ದು ಅದ್ರ ಕೂಡಿಸಿದರೆ ಅದು ಒಂದು ವೇಳೆ ಅವ್ರದ್ದು ಅದನ್ನು 95 ದಾಟಿದರೆ ಅದಕ್ಕೆ ಮೀನ್ ಆರ್ಟೀರಿಯಲ್ ಪ್ರೆಷರ್ ಅಂತ. ಮೀನ್ ಆರ್ಟೀರಿಯಲ್ ಪ್ರೆಷರು. ಆಮೇಲೆ ಮೊದಲನೇ 3 ತಿಂಗಳಲ್ಲಿ ಈಗ ಎಲ್ಲ ಗರ್ಭಿಣಿ ಹೆಣ್ಮಕ್ಳಿಗೆ ನಾವು NT ಸ್ಕ್ಯಾನ್ ಅಂತ ಮಾಡ್ತೀವಿ. ಆ ಹಂತದೊಳಗೆ ಗರ್ಭಾಶಯಕ್ಕೆ ಸಪ್ಲೈ ಮಾಡುವಂಥ ರಕ್ತನಾಳಗಳದು ಅವು PI ಅಂತ ನೋಡ್ತಾರೆ. ಅಂದ್ರೆ ಬ್ಲಡ್ ಸಪ್ಲೈದು ಇಂಡೈಸಸ್ ಇರ್ತಾವೆ, ಅವು ಬಹಳ ಹೆಚ್ಚಿಗೆ ಇದ್ದು ಅಂದರೆ ನಾವು ಅವಾಗ ಲೆಬಲ್ ಮಾಡ್ತೀವಿ, ಈ ಗರ್ಭಿಣಿ ಹೆಣ್ಮಗಳಿಗೆ BP ಬರೋ ರಿಸ್ಕ್ ಭಾಳ ಇರುತ್ತೆ ಅಂತ. ಕೆಲವೊಂದು ಬಯೋಮಾರ್ಕರ್ಸ್ ಅಂತ ಬಂದಿದ್ದಾವೆ, ಈಗ ಅದನ್ನು ಮಾಡಿಸ್ತೀವಿ ಈಗ. PLGF ಈ ಥರ. ಅವು PLGF ಚೆನ್ನಾಗಿದ್ರೆ, ಮೋರ್ ದೆನ್ 30-40 ಇದ್ದರೆ ಯೂಸಲಿ ಅಂಥವರಲ್ಲಿ ಅದು ಕೂಸಿನ ಮಾಸ್ ಚೆನ್ನಾಗಿ ಫಾರ್ಮ್ ಆಗಿದೆ, ಇವರಲ್ಲಿ BP ಬರೋದಿಲ್ಲ ಅಂತ ಲಕ್ಷಣ ಇರುತ್ತೆ. ಅದೇ ಭಾಳ ಕಡಿಮೆ ಇದ್ದರೆ ಅವ್ರಿಗೆ BP ಬರೋ ಚಾನ್ಸಸ್ ಜಾಸ್ತಿ. ಆಮೇಲೆ ಈ ಹೈ ರಿಸ್ಕ್ ಪ್ರೆಗ್ನೆಂಟ್ ವುಮನ್ ಅಂತ ನಾವು ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿ ನೋಡಿದಾಗ ಕೆಲವೊಂದು ಮಾತ್ರೆಗಳನ್ನ ಕೊಡ್ತೀವಿ ಅವ್ರಿಗೆ. ಆಸ್ಪಿರಿನ್ ಅಂತ ಒಂದು ಮಾತ್ರೆ ಕೊಡ್ತೀವಿ, ಅದು ಸುಮಾರು 150 ಮಿಲಿಗ್ರಾಮು 50 ಕಿಲೋ ಮೇಲ್ಪಟ್ಟಿದ್ದ ಹೆಣ್ಮಕ್ಳಿಗೆ. ಅದಕ್ಕಿಂತಲೂ ಕಡಿಮೆ ಇದ್ದವ್ರಿಗೆ 75 ಕಿಲೋದು, ಈ 75 ಮಿಲಿಗ್ರಾಮ್ ಈ ಥರ ಕೊಡ್ತಿರ್ತೀವಿ. ಅದನ್ನು ನಾವು ತಡೆಗಟ್ಟಲಿಕ್ಕೆ, ಆಮೇಲೆ ಕೂಸಿನ ಬೆಳವಣಿಗೆನೂ ಲೋ ಬರ್ತ್ ವೇಟನ್ನು ಕಡಿಮೆ ಮಾಡೋಕ್ಕೆ ಇದು ಟು ಸಮ್ ಎಕ್ಸ್ಟೆಂಟ್ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ಒಂದೊಂದು ಸಲ ನಾವು ಡೈಲಿ ಇಂಜೆಕ್ಷನ್ ಕೊಡುವಂಥದ್ದು ಇರ್ತಾವ್ರಿ. ಕೆಲವೊಂದು ಪಾಸಿಟಿವ್, ಅಪ್ಲಾ ಪಾಸಿಟಿವ್ ಅಂತ ಬರ್ತೀವಿ, ಅವು ಎಲ್ಲ ಡಾಕ್ಟರ್ ಟೆಸ್ಟ್ ಮಾಡ್ತಾರೆ ಹೈ ರಿಸ್ಕ್ ಕೇಸಲ್ಲಿ. ಆ ಮಾತ್ರೆಗಳನ್ನ ಕೊಡ್ತೀವಿ ಮತ್ತು ಪೀರಿಯಾಡಿಕ್ ಚೆಕಪ್ ಹೇಳ್ತೀವಿ ಮೋರ್ ಫ್ರೀಕ್ವೆಂಟ್ಲಿ. ಈ ರೀತಿ ಮಾಡೋದ್ರಿಂದ ಅವ್ರದ್ದು ನಾವು ಆಮೇಲೆ ಇವೆಲ್ಲ ಮಾರ್ಕರ್ಸ್, ರಿಸ್ಕ್ ಫ್ಯಾಕ್ಟರ್ಸ್, ಮೀನ್ ಆರ್ಟೀರಿಯಲ್ ಬ್ಲಡ್ ಪ್ರೆಷರ್, ಬಯೋಮಾರ್ಕರ್ಸ್, ಇವನ್ನೆಲ್ಲ ನೋಡಿ ಇದು ಪೇಷಂಟ್ಗೆ ರಿಸ್ಕ್ ಫ್ಯಾಕ್ಟರ್ ಐತಿ ಅಂತ ಗೊತ್ತಾಗುತ್ತೆ. ಅಂಥವ್ರನ್ನ ಕ್ಲೋಸ್ ವಿಜಿಲೆನ್ಸ್ನಾಗ ಇಡ್ತೀವಿ. ಅಂದರೆ ಈ ಹೆಣ್ಮಗಳಿಗೂ ನಾವು ಅದನ್ನು ಹೇಳಿದರೆ ಅವ್ರು ತಿಳ್ಕೊತಾರೆ. ಬಟ್ ಒಂದೊಂದ್ಸಲ ಏನಾಗುತ್ತೆ, ಎಜುಕೇಟೆಡ್ ಗರ್ಭಿಣಿ ಇದ್ದರೂ ಮನೆಯೊಳಗೆ ಒಂದು ವಾತಾವರಣನೂ ಚೆನ್ನಾಗಿರ್ಬೇಕು. ಇವತ್ತು ಅತ್ತೆ ಆಗಲಿ ಸೊಸೆ, ಇನ್ನೂ ನಮ್ಮಲ್ಲಿ ತವ್ರ ಮನೆಯವ್ರು ನೋಡಬೇಕು, ಗಂಡನ ಮನೆಯವ್ರು ಈ ಕೆಲಸ, ಅಲ್ಲಿ ತೋರಿಸಿದ್ರು ಇಲ್ಲಿ ತೋರಿಸಿದ್ರು. ಈ ಹಂತದೊಳಗೆ ಆ ಗರ್ಭಿಣಿ ಅಡಕೊತ್ನಾಗ ಸಿಕ್ಕಂತ ಅಡಿಕೆ ಆಗಬಾರ್ದು. ಅದಕ್ಕೆ ಈ ಹೆಣ್ಮಗಳು ನನ್ನ ಸೊಸೆನೇ, ನಮ್ಮ ಮನೆಗೇನೆ ಮಗುನ್ ತರೋಳು ಅನ್ನೋ ಭಾವನೆನೂ ಇಲ್ಲಿಯೂ ಬರಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಮತ್ತು ಅತ್ತೆ ಸೊಸೆ ಒಂಥರ ತಾಯಿ ಮಗಳಿದ್ದಂಗೂ ಇದ್ದರೆ ಈ ಗರ್ಭಾವಸ್ಥೆಯ ತೊಂದರೆನ ನಾವು ತುಂಬ ಚೆನ್ನಾಗಿ ತಡೆಗಟ್ಬೋದು. ಖಂಡಿತ ಸರ್. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ JNMC ಬೆಳಗಾವಿಯ ಸ್ತ್ರೀರೋಗ ಪ್ರಸೂತಿ ವಿಭಾಗದ ಪ್ರಾಧ್ಯಾಪಕರು, ಜೊತೆಗೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ತಜ್ಞ ವೈದ್ಯರಾದಂತಹ ಡಾಕ್ಟರ್ MB ಬೆಲ್ಲದವರು. ಸರ್, ಇನ್ನು ಆಹಾರ ಪದ್ಧತಿ ಆಗಿರ್ಬೋದು, ಜೀವನ ಶೈಲಿ ಆಗಿರ್ಬೋದು, ಇದರಲ್ಲಿ ಯಾವ ರೀತಿಯ ಬದಲಾವಣೆಯನ್ನ ಮಾಡಿಕೊಳ್ಳೋದು ಉತ್ತಮ ಅಂತೀರಾ ಈ ಒಂದು ಸಮಸ್ಯೆಯ ಪರಿಹಾರವಾಗಿ? ಇದಕ್ಕೆ ನಾನು ಮುಖ್ಯವಾಗಿ ಹೋಗ್ತಾ ಇರೋದು ಗರ್ಭಧಾರಣಾ ಪೂರ್ವ ಕಾಳಜಿ ಅಂತೀವಿ ನಾವು. ಇಟ್ ಈಸ್ ಕಾಲ್ಡ್ ಪ್ರೀ ಕನ್ಸೆಪ್ಷನಲ್ ಕೇರ್. ಈಗ ನೀವು ಯುದ್ಧ ಮಾಡಬೇಕಾದ್ರೆ ತಯಾರಿ ಮಾಡ್ಕೊಂಡು ಯುದ್ಧ ಮಾಡ್ತೀವಿ.
ನಾವು ಮೊನ್ನೆ ಆಪರೇಷನ್ ಸಿಂಧೂರು ಅವ್ರು ಮಾಡಿದ ತಕ್ಷಣ ದೇಶ ಇಮಿಡಿಯೇಟ್ಲಿ ಮಾಡಲಿಲ್ಲ, ಚೆನ್ನಾಗಿ ತಯಾರಿ ಮಾಡಿ. ಆದರೆ ನಮ್ಮ ಹೆಣ್ಮಕ್ಳು ಗರ್ಭಾವಸ್ಥೆಗೆ ತಯಾರಿ ಏನು ಮಾಡ್ಕೋತಾರೆ ಅದು ಬಹಳ ಕಡಿಮೆ ಇದೆ. ಈಗ ಕೆಲವೊಂದು ಮುಂದುವರಿ ರಾಷ್ಟ್ರಗಳಲ್ಲಿ ಪ್ರೀ ಮರೈಟಲ್ ಕೌನ್ಸಿಲಿಂಗ್ ಅಂತಾರೆ, ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತಾರೆ. ಈಗ ಆ ಥರ ಎಲ್ಲ ಹೆಣ್ಮಕ್ಳು ಗರ್ಭಾವಸ್ಥೆಗಿಂತ ಮೊದಲೇ ಎಲ್ಲೂ ಬರೋದಿಲ್ಲ ರೀ ನಮ್ಮಲ್ಲಿ. ಯಾರಿಗೆ ಮಕ್ಕಳಾಗ್ತಿರೋದಿಲ್ಲ ಅಥವಾ ಬೇರೆ ತೊಂದರೆ ಇರ್ತಾವಲ್ಲ ಅವಾಗ ಬಂದಿರ್ತಾರೆ. ಅಟ್ಲೀಸ್ಟ್ ಆ ಹಂತದೊಳಗೆ ನಾವು ಗುರ್ತಾ ಹಿಡಿದು ಅವ್ರನ್ನ ಸರಿ ಆರೋಗ್ಯವಂತರ, ಯಾಕಂದ್ರೆ ಅವ್ರ ಮುಂದೆ ಪ್ರೆಗ್ನೆನ್ಸಿ ಆಗೋದಿರುತ್ತೆ. ಬಟ್ ನಾ ಈ ಹಂತದೊಳಗೆ ನಿಮ್ಮ ಮುಖಾಂತರ, ಈ ವೇಣು ಧ್ವನಿ ಮುಖಾಂತರ ಎಲ್ಲ ಕುಟುಂಬದವರಿಗೂ ಮತ್ತು ಹೆಣ್ಮಕ್ಳಿಗೆ ಏನು ವಿನಂತಿ ಮಾಡ್ತೀನಿ ಅಂದರೆ, ನೀವು ಮದುವೆ ಆದ ತಕ್ಷಣ ಅಥವಾ ಮದುವೆಗಿಂತಲೂ ಮೊದಲು ಕೆಲವೊಂದು ರಾಜ್ಯಗಳಲ್ಲಿ ಕಂಪಲ್ಸರಿ ಇದಾವೆ ಅವು HIV ಟೆಸ್ಟಿಂಗು ಈ ಥರ. ಯಾಕೆಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಒಬ್ಬರಿಗೊಬ್ಬರದು ಬರಬಾರ್ದು ಅಂಥೇಳಿ. ಆದರೆ ಮುಖ್ಯವಾದ ಏನಂದರೆ ಈ ಗರ್ಭಧಾರಣಾ ಪೂರ್ವ ಕಾಳಜಿಯಲ್ಲಿ ತಾಯಿ ಆರೋಗ್ಯವಂತವಾಗಿದ್ದಾಳೆ, ಅವಳು ಡಯಾಬಿಟಿಸ್ ಇದ್ದರೆ ಡಯಾಬಿಟಿಸ್ ಡಿಟೆಕ್ಟ್ ಮಾಡಿ ಕಂಟ್ರೋಲ್ ಮಾಡಬೇಕು. ಅವಳಿಗೆ ಹೈಪರ್ ಟೆನ್ಷನ್ ಇದ್ದರೆ ಬೇರೆ ಥರ ವಯಸ್ಸಾದವ್ರು BP ಇದ್ದ ಗುಳಿಗೆಯನ್ನು ಕೊಡಲಿಕ್ಕಾಗಲ್ಲ. ಈ ಹೆಣ್ಣುಮಗಳು ಅಕಸ್ಮಾತ್ ಪ್ರೆಗ್ನೆಂಟ್ ಆದ್ರೆ ಆ ಗುಳಿಗೆಗಳಿಂದ ತೊಂದರೆ. ನಾವು ಒಂದೆರಡು ಸಲ ಒಂದು ಪೇಷಂಟ್ ಸಿಂಪಲ್ ಗುಳಿಗೆ ಅಂತ ಹಾಕಿರ್ತಾರೆ. ಈ ವೈದ್ಯರಿಗೂ ನಾವು ಇದ್ರದ್ದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ, ಈ ಗುಳಿಗೆ ನೀವು ಕೊಡಬಾರ್ದು ಈ ಹೆಣ್ಮಗಳು ಪ್ರೆಗ್ನೆಂಟ್ ಆಗೋರಿದ್ರೆ. ಸೊ ಇದಕ್ಕೆ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್. ಮತ್ತು ಮುಖ್ಯವಾಗಿ ನಮ್ಮ ಹೆಣ್ಮಕ್ಳು ಎಜುಕೇಟೆಡ್ ಇರಲಿ, ಹೈ ಕ್ಲಾಸ್ ಇರಲಿ, IAS ಆಫೀಸರ್ ಇರಲಿ, ಅವರಲ್ಲಿ ರಕ್ತಹೀನತೆ ಮತ್ತು ಐರನ್ ಡೆಫಿಷಿಯನ್ಸಿ ಅಂತೀವಿ. ರಕ್ತಹೀನತೆ ಅಂದರೆ ಎನಿಮಿಯಾ, ಆಮೇಲೆ ಐರನ್ ಡೆಫಿಷಿಯನ್ಸಿ ಅಂದರೆ ಇದು ಒಂದು ಮುಖ್ಯ ಖನಿಜ. ಇದು ಬರೇ ಐರನ್ ಡೆಫಿಷಿಯನ್ಸಿ, ಎನಿಮಿಯಾ ಇದು ಸಿವಿಯರ್ ಫಾರ್ಮ್. ಅದಕ್ಕಿಂತಲೂ ಮುಂಚೆ ಐರನ್ ಡೆಫಿಷಿಯನ್ಸಿ ಅಂತ ಆಗುತ್ತೆ. ಅದು ಇಂಪಾರ್ಟೆಂಟ್, ಯಾಕಂದರೆ ತಾಯಿಯಿಂದನೇ ಮಗುಗೆ ಹೋಗ್ಬೇಕು ಇವೆಲ್ಲ ಖನಿಜಗಳು. ಸೊ ಅವಳು ಅನಿಮಿಕ್ ಇದ್ದರೆ ಅವಳನ್ನ ಪ್ರೀ ಕನ್ಸೆಪ್ಷನಲ್ಲಿನೇ ಎಲ್ಲ ಪ್ರಿವೆಂಟ್ ಮಾಡಬೇಕು. ಡಯಾಬಿಟಿಸ್ ಪ್ರಿವೆಂಟ್ ಮಾಡಬೇಕು. ಕೆಲವೊಂದು ಡ್ರಗ್ ಅಬ್ಯೂಸ್ ಅಂತೀವಿ, ಆಲ್ಕೋಹಾಲಿಸಮ್ಮು, ಟೂ ಮಚ್ ಕಾಫಿ ಇಂಟೇಕ್ ಅದು ಇದ್ದರೆ, ಸ್ಮೋಕಿಂಗ್ ಅದು ಇದ್ದರೆ. ಈಗ ನಮ್ಮ ದೇಶದೊಳಗೆ ಸ್ಮೋಕಿಂಗ್ನೂ ಹೆಚ್ಚಾಗಿದೆ. ಹೆಣ್ಮಕ್ಳು ಭಾಳ ಸ್ಮೋಕು ಮಾಡ್ತಾರೆ, ಆಲ್ಕೋಹಾಲು ತಗೋತಾರೆ. ಸೊ ನಾನು ಈ ಮೂಲಕ ಏನು ಬೇಡ್ಕೊಳ್ಳೋದಂದರೆ, ಪ್ರೀ ಕನ್ಸೆಪ್ಷನ್ ಪ್ಲಾನಿಂಗ್ ಇದ್ದಾಗ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿರಿ. ಆಮೇಲೆ ಉತ್ತಮವಾದ ಆಹಾರ, ಪ್ರೋಟೀನ್ ಅಂಶ ಇರಬೇಕು. ಸ್ಥೂಲ್ ಕಾಯ್ದವ್ರಿದ್ರೆ ವೇಟ್ ಇಳಿಸ್ರಿ. ಬಹಳ 18 BMI ಅಂತೀರಿ, ಅದು ಕಡಿಮೆ ಇದ್ದರೆ ಹೆಲ್ದಿ ಎಕ್ಸರ್ಸೈಸ್ ಮಾಡಿ ಮಸಲ್ ಮಾಸ್ ಬಿಲ್ಡ್ ಮಾಡಬೇಕು. ಊಟ ಜಾಸ್ತಿ ಫ್ಯಾಟ್ ಅದು ತಿಂದು ಫ್ಯಾಟ್ ಮಾಸ್ ಬಿಲ್ಡ್ ಮಾಡಬಾರ್ದು. ಅದಕ್ಕೆ ಪ್ರೀ ಕನ್ಸೆಪ್ಷನಲ್ ಕೇರ್ ಬಹಳ ಮುಖ್ಯ. ಮತ್ತು ನಿಂತ ಮೇಲೇನೂ ಅವ್ರಿಗೆ ಸರಿಯಾದ ಕಾಳಜಿ ಆಗಬೇಕು. ಆಮೇಲೆ ಯಾವುದಾದ್ರೂ ಕೆಲವೊಂದು ನಾವು ಪ್ರತಿ ವಿಸಿಟ್ ಬಂದಾಗ 6 ಅಪಾಯ ಚಿಹ್ನೆಗಳನ್ನು ನಾವು ಹೆಣ್ಮಕ್ಳಿಗೆ ಹೇಳ್ತೀವಿ. ಅದು ಏನಾದರೂ ಆದರೆ ನೀವು ದಯವಿಟ್ಟು ಆಸ್ಪತ್ರೆಗೆ ಇಮಿಡಿಯೇಟ್ಲಿ ಬರ್ರಿ. ಆಸ್ಪತ್ರೆಯಿಂದ ಈಗ ಬಂದಿದ್ರು ಮತ್ತೆ ಒಳ್ಳೆ ಆಸ್ಪತ್ರೆಗೆ ಹೋಗ್ರಿ ಅಂತ ಹೇಳಿ. ಅವು ಯಾವ ಅಂದರೆ ಹೆಡೇಕು, ವಾಮಿಟಿಂಗು, ಬ್ಲರಿಂಗ್ ಆಫ್ ವಿಷನ್, ಹೊಟ್ಟೆ ನೋವು, ಮತ್ತು ಮೈ ಮೇಲೆ ಕೆಂಪು ಮುಟ್ಟು ಹೋಗೋದಾಗ್ಲಿ, ಮೈ ಮೇಲೆ ನೀರು ಹೋಗೋದಾಗ್ಲಿ, ಇವು ಕೆಟ್ಟ ಲಕ್ಷಣಗಳು. ಅದರೊಂದಿಗೆ 5 ತಿಂಗಳ ಮೇಲ್ಪಟ್ಟ ಮೇಲೆ ಅವ್ರಿಗೆ ಕೂಸಿ ತಿರುಗುತ್ತಿರುತ್ತೆ, ಉಲ್ಕೋದಂತಾರೆ. ಅದು ಏನಾದರೂ ಕಡಿಮೆ ಅನಿಸಿದ್ರೆ ಅಥವಾ ಉಲ್ಕೆ ಇಲ್ಲ ಅಂದರೆ ಮಗು ಚೆನ್ನಾಗಿಲ್ಲ. ಈಗ ನೀವೆಲ್ಲ ಆರಾಮ ಇದ್ದಾಗ ವಾಕ್ ಮಾಡ್ಕೋತಿರ್ತೀವಿ, ಜ್ವರ ಬಂದರೆ ನಾವು ಹೊತ್ಕೊಂಡು ಮಲ್ಕೋತೀವಿ. ಮಗುನೂ ಆ ಥರನೇ ಇರುತ್ತೆ. ಅದು ಹೆಲ್ದಿ ಇದ್ರೇ 5 ತಿಂಗಳ ಮೇಲ್ಪಟ್ಟು. 5 ತಿಂಗಳು ಮೊದಲು ಗೊತ್ತಾಗೋದಿಲ್ಲ, ಅದು 9ನೇ ವಾರ ಒಳಗನೆ ಒಳಗೆ ತಿರುಗ್ಲಿಕ್ಕೆ ಶುರು ಆಗುತ್ತೆ. ಬಟ್ ತಾಯಿಗೆ ಗೊತ್ತಾಗೋದು 5ನೇ ತಿಂಗಳು ಆದಮೇಲೆ, 22 ವಾರ ಆದಮೇಲೆ ಮೊದಲನೇದ್ದು. 2ನೇದವ್ರಿಗೆ ಸ್ವಲ್ಪ 2 ವಾರ ಮೊದಲುಂಚೆ ಆಗುತ್ತೆ. ಸೊ ಅದು ಸರಿಯಾಗಿ ಉಲುಕ್ತಾ ಇದ್ದರೆ ಮಗುವಿನ ಆರೋಗ್ಯ ಚೆನ್ನಾಗಿದೆ. ಅದನ್ನು ನಾವು ನಾಷ್ಟ ಮಾಡಿ, ಮಧ್ಯಾಹ್ನ ಊಟ ಮಾಡಿ, ಸಾಯಂಕಾಲ ಸ್ನ್ಯಾಕ್ ಆದಮೇಲೆ, ರಾತ್ರಿ ಊಟ ಆದಮೇಲೆ ಅರ್ಧ ತಾಸಿಂದ 1 ತಾಸಲ್ಲಿ 3 ರಿಂದ 4 ಸಲ ತಿರುಗಬೇಕು. ಒಟ್ಟು ದಿವಸಕ್ಕೆ 12 ಸಲ, ಬಟ್ ನಾಟ್ ಎಟ್ ಒನ್ ಗೋ, ಫ್ರೀಕ್ವೆಂಟ್ಲಿ ಈ ಥರ ನೋಡ್ತಿರ್ಬೇಕು. ಅಂದ್ರೆ ಅವ್ರಿಗೂ ಒಂದು ಮಗು ಆರಾಮೈತಿ ಅಂತ ಹೇಳಿ ಈ ಥರ ನಾವು ಎಲ್ಲನೂ ಅವ್ರಿಗೆ ಹೇಳಿರ್ತೀವಿ ಪ್ರಸವ ಪೂರ್ವ ಕಾಳಜಿ ಅಥವಾ ಗರ್ಭಾವಸ್ಥೆಯ ಕಾಳಜಿಯಲ್ಲಿ. ಸೊ ಮುಖ್ಯ ಏನಂದರೆ ಪ್ರೀ ಕನ್ಸೆಪ್ಷನಲ್ ಕೇರ್. ಎಮ್ ಐ ಹೆಲ್ದಿ ಟು ಬಿಕಮ್ ಪ್ರೆಗ್ನೆಂಟ್ ಅಂತೇಳಿ ಪ್ರತಿ ಹೆಣ್ಮಗಳು ನಾನು ಗರ್ಭಾವಸ್ಥೆಗೆ ಶಕ್ತಳಿದ್ದೀನ, ಆರೋಗ್ಯವಾಗಿದ್ದೀನ ಅನ್ನೋದು ಅವ್ರು ತಮ್ಮಷ್ಟಕ್ಕೆ ತಾವು ಪ್ರಶ್ನೆ ಮಾಡಿಕೊಂಡ್ರೆ ಇದರದ್ದು ಅವಳು ಸುಧಾರಿಸ್ಬೋದು. ಆ ಡಾಕ್ಟ್ರುಗಳನ್ನ ಕಾಣೋದು ಭಾಳ ಒಳ್ಳೆಯದು. ಐ ಆಮ್ ಪ್ಲಾನಿಂಗ್, ಈಗ ಬರ್ತಾ ಇದ್ದಾರೆ ಕೆಲವೊಂದು ಹೆಣ್ಮಕ್ಳು, ನಾನು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ. ಖಂಡಿತ ಸರ್. ಇನ್ನು ಈ ಒಂದು ಪ್ರೀ ಎಕ್ಲಾಂಪ್ಸಿಯಾ ಕಂಡು ಬಂದರೆ ಅದಕ್ಕೆ ಯಾವ ರೀತಿಯ ಚಿಕಿತ್ಸೆ ಲಭ್ಯ ಇದೆ ಅಂತ ಸರ್? ಆ್ಯಕ್ಚುಲಿ ಒಮ್ಮೆ ನಾವು ಪ್ರೀ ಎಕ್ಲಾಂಪ್ಸಿಯಾ ಅಂತ ಕಂಡು ಬಂದರೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕೆ ಟೆಸ್ಟ್ ಇದ್ದಾವೆ. ಅವಾಗ ನಾವು ಆಸ್ಪತ್ರೆಗಳಿಗೇ ಮಾಡಬೇಕು. ಆ ಆಸ್ಪತ್ರೆಗಳೊಳಗೆ ಮೊದಲು ಕೆಲವೊಂದು ಕನ್ಫರ್ಮೇಟ್ರಿ ಟೆಸ್ಟ್ ಈಗ ಇರಲಿಲ್ಲ, ಇದ್ದು ರೀ, ಆದರೆ ಅವು ಸ್ವಲ್ಪ ವೆರಿ ಕ್ಲಿಯರ್ ಇರಲಿಲ್ಲ. ಸೊ ಈಗೇನಿದೆ, ನಾವು ಹೈ ಬ್ಲಡ್ ಪ್ರೆಷರ್, ಪ್ರೋಟೀನ್ ಯೂರಿಯಾ, ಕಿಡ್ನಿ ಎಫೆಕ್ಟ್ ಆಗೈತೇನು, ಬ್ರೈನ್ ಮೇಲೆ ತೊಂದರೆ ಐತೇನು, ಲಿವರ್ದೊಳಗೆ ತೊಂದರೆ ಐತೇನು, ಇವನ್ನೆಲ್ಲಾನು ಚೆಕ್ ಮಾಡೋಕ್ಕೆ ನಮ್ಗೆ ಸಾಧನ ಅದ. ಬಟ್ ಈಗ ಅತಿ ಮುಖ್ಯ ಅಂದ್ರೆ ಕಳೆದ ಸುಮಾರು
10-12 ವರ್ಷಗಳಲ್ಲಿ ಬೇರೆ ದೇಶಗಳಲ್ಲಿ ಸುಮಾರು 2008ರಿಂದನೇ ನಮ್ಮ ದೇಶದೊಳಗೆ ಕಳೆದ 5-6 ವರ್ಷಗಳಿಂದ ಈ ಬಯೋಮಾರ್ಕರ್ ಟೆಸ್ಟಿಂಗ್ ಬಂದಿದಾವ್ರೀಗ. ಸೊ ಬಿ ಪಿ ಹಚ್ಚಿದ್ದು, ಈಗ ನಾನೇ ಒಂದೇ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. 3 ವಾರಗಳ ಹಿಂದೆ ಒಂದು ಪೇಷಂಟ್ ಹೈ ಬಿ ಪಿ ಆಗಿ ಬಂದಿಳಕ್ಕೆ 33 ವಾರ. ಆ ಬಿ ಪಿ ಹಚ್ಚಿತ್ರಿ. ಬೇರೆ ಮೊದಲಿನ ರೀತಿ ಆಗಿದ್ರೆ ನಾ ಅವಳಿಗೆ ಹೆರಿಗೆ ಮಾಡಿಸ್ತಿದ್ದೆ. ಬಟ್ ಒಂದು ಟೆಸ್ಟ್ ಮಾಡೋದ್ರಿಂದ ಅದು ಲೋ ಲೆವೆಲ್ ಇಂತು. ಅವಳು 33 ವಾರದವಳಿದ್ರು, ಇವತ್ತಿಗೆ ಅಕ್ಕಿ 36 ವಾರ ಆಗಿದ್ದಾವೆ. ಸೊ ಬಯೋಮಾರ್ಕರ್ ಟೆಸ್ಟ್ ನೆಗೆಟಿವ್ ಇದ್ದರೆ ಅವಳಿಗೆ ನಾವು ಹೇಳ್ಬೋದು, ಇದು ಪ್ರೀ ಎಕ್ಲಾಂಪ್ಸಿಯಾ ಅಲ್ಲಮ್ಮ, ನೀನು ಬಿ ಪಿ ಕಂಟ್ರೋಲ್ ಮಾಡ್ತೀವಿ, ನೀನು ಆರೋಗ್ಯವಾಗಿರ್ಬೋದು, ಮನೆಗೂ ಹೋಗ್ಬೋದು ಅಂತ ಹೇಳ್ಬೋದು. ಆದರೆ ಮುಖ್ಯವಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಅವರು ಕಾಳಜಿ ವಹಿಸ್ಬೇಕು. ಇಲ್ಲಿ ಕೆಲವೊಂದು ಟೆಸ್ಟ್ ಮಾಡ್ತೀವಿ, ತಾಯಿ ಆರೋಗ್ಯ ಹೇಗಿದೆ, ಮಗುವಿನ ಆರೋಗ್ಯ ಹೇಗಿದೆ, ಎಷ್ಟು ದಿವಸ ನಾವು ಅದನ್ನು ಮುಂದುವಯ್ಬೋದು, ಇವಕ್ಕೆಲ್ಲನೂ ಪ್ಲ್ಯಾನಿಂಗ್ ಇರುತ್ತೆ. ಸಿವಿಯರ್ ಇದ್ದರೆ ಇದನ್ನು ಎಷ್ಟೇ ತೊಂದರೆ ಇದ್ದರೂ ತಾಯಿ ಜೀವ ಉಳ್ಸೋಕ್ಕೆ ಡೆಲಿವರಿ ಮಾಡಿಸ್ಬೇಕು ನಾವು. ಅವಾಗ ಅವರು ಅಂತ ಹೋದರೆ ಸಿವಿಯರ್ ಇದ್ದಾಗ ಅವಳು ಮುಂದೆ ಫಿಟ್ ಸರಿಯಾಗಿ ಬರ್ತದೆ, ಬ್ಲೀಡಿಂಗ್ ಸರಿಯಾಗಿ ಬರ್ತಾಳೆ, ಅಥವಾ ರಕ್ತ ಹೆಪ್ಪುಗಟ್ಟದಂಗೆ ಹೆಚ್ಚಿಗೆ ಬ್ಲೀಡಿಯಾಗಿ ಒಳಗೆ ಸಿಸ್ಟಮಲ್ಲಿ ತೊಂದರೆಯಾಗಿ ಸೀರಿಯಸ್ ಕಂಡೀಷನಲ್ಲಿ ಬರ್ತಾಳೆ ಮತ್ತು ಮಿದುಳಿನಲ್ಲಿನೂ ರಕ್ತಸ್ರಾವವಾಗಿ ಅನ್ಕಾನ್ಷಿಯಸ್ ಆಗಿ ಬರ್ತಾಳೆ. ಈ ರೀತಿ ತೊಂದರೆ ಮಾಡ್ಕೊಂಡು ನಾವು ತಾಯಂದ್ರನ್ನ ಕಳ್ಕೊತೀವಿ. ಅದು ಕಳ್ಕೊಬಾರ್ದಂದ್ರೆ ಬಿ ಪಿ ಹೆಚ್ಚು ಇದ್ದಾಗ ಅವರು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿ ಅದರ ಕಾಳಜಿ ತಗೋಬೇಕು ಅಂತ ಮುಖ್ಯವಾದ ಇದು ಉದ್ದೇಶ. ಅಲ್ಲಿ ಗೊತ್ತಾಗತ್ತೆ ನಾವು ಪ್ರೆಗ್ನೆನ್ಸಿ ಟರ್ಮಿನೇಟ್ ಮಾಡಬೇಕಾ, ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಿ, ನಾವು ಬ್ಯಾಲೆನ್ಸ್ ಮಾಡ್ತಿರ್ತೀವಿ. ತಾಯಿ ಆರೋಗ್ಯನೂ ನೋಡ್ತಿರ್ತೀವಿ, ಮಗು ಎಷ್ಟು ಬೆಳೆದಿದೆ ಅಂತ ಅದನ್ನು ನೋಡ್ತೀವಿ. ಬಹಳ ಅವಧಿ ಪೂರ್ವ ಆದರೆ ಈಗ 28 ವಾರಕ್ಕಿಂತ ಮುಂಚೆ ಮಾಡಿದರೆ ಬೇಬಿನ ಬದುಕಿಸೋದು ಬಹಳ ಕಷ್ಟ. ಅವು ಉದುಕಿದ್ರೂ ಒಂದೊಂದ್ಸಲ ತೊಂದರೆ ಇರ್ತವೆ, ಕಿವಿ ಕೇಳಿಸದೇ ಇರ್ಬೋದು, ಕಣ್ಣು ಮಂದಿರ್ಬೋದು, ಈ ಥರ. ಅದಕ್ಕೆ ಆದಷ್ಟು ನಾವು ಮಗುವಿನ ಮ್ಯಾಚುರಿಟಿವರೆಗೆ ಒಯ್ಯಕ್ಕೆ ಆಗುತ್ತೋ ಇಲ್ಲೋ ಅಂತ ಅದು ಎರಡು ತಾಯಿ ಆರೋಗ್ಯ ಮತ್ತು ಮಗುವಿನ ಬೆಳವಣಿಗೆ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತೀವಿ. ಸರ್, ಈ ಒಂದು ವಿಶ್ವ ಎಕ್ಲಾಂಪ್ಸಿಯಾ ದಿನದ ಅಂಗವಾಗಿ ಕೇಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಿಂದ ಏನಾದರೂ ವಿಶೇಷ ಜಾಗೃತಿ ಕಾರ್ಯಕ್ರಮಗಳನ್ನೇನಾದ್ರು ಹಮ್ಮಿಕೊಂಡಿದ್ದೀರಾ? ನಾವು ಪ್ರತಿ ವರ್ಷನೂ ಹಮ್ಮಿಕೊಂಡಿರ್ತೀವಿ. ಕಳೆದ ವರ್ಷ ನಾವು ಇದ್ರ ಬಗ್ಗೆ ಆಶಾ ಕಾರ್ಯಕರ್ತರಿಗೆ ಸುಮಾರು 400 ಜಿಲ್ಲಾ ಆರೋಗ್ಯ ವಿಭಾಗದ ಸಹಕಾರದೊಂದಿಗೆ ನಾವು ಇದನ್ನು ಸುಮಾರು 300ರಿಂದ 400 ಆಶಾ ಕಾರ್ಯಕರ್ತೆಯರನ್ನು ಕರೆಸಿ, ಆಕ್ಸಿಲರಿ ನರ್ಸ್ ಮಿಡ್ವೈಫ್ಸ್ ಅಂತಾರೆ, ANMs, ಮತ್ತು CHC ಒಳಗೆ ಶಿಶುಚಿಕೆಯರನ್ನು ಕೂಡಿಸಿ ನಾವು ಅವ್ರಿಗೆ ಒಂದು ಇದ್ರದ್ದು ಅವೇರ್ನೆಸ್ ಮಾಡಿಸಿ, ನೀವು ಇದನ್ನು ಸಮಾಜದೊಳಗೆ, ಯಾಕಂದ್ರೆ ಆಶಾ ಕಾರ್ಯಕರ್ತೆ 1,000 ಹೆಣ್ಮಕ್ಳು ಅಥವಾ ಪಾಪ್ಯುಲೇಷನಲ್ಲಿ ಒಬ್ಬಳು ಇರ್ತಾರೆ. ಸೊ ಅವಳು ಕ್ಲೋಸ್ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಅವಳು ಹೇಳಿದ ಮಾತು ಜನರಲಿ ಅವ್ರು ಕೇಳ್ತಿರ್ತಾರೆ. ಯಾವ ಹೆಣ್ಮಗಳು ಪೀರಿಯಡ್ ಮಿಸ್ ಆಗ್ತಾ ಇದ್ದಾಳೆ, ಯಾವ ಕನ್ಸೀವ್ ಆಗ್ತಾ ಇದ್ದಾಳೆ, ಅವ್ರಿಗೆಲ್ಲನೂ ಸರಿಯಾಗಿ ಪ್ರೀ ಕನ್ಸೆಪ್ಷನಲ್ ಕೇರ್ ಇದನ್ನು ಮಾಡ್ತೀವಿ. ಮತ್ತು ನಮ್ಮ ಸ್ತ್ರೀ ರೋಗ ಪ್ರಸೂತಿ ಸಂಘ ಇದ್ರ ಬಗ್ಗೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅವೇರ್ನೆಸ್ ಕ್ರಿಯೇಷನ್ನು ಮಾಡ್ತೀವಿ. ಇವತ್ತು ನಾವು ಈ ಪ್ರೀ ಎಕ್ಲಾಂಪ್ಸಿಯಾದ ಬಗ್ಗೆ ಇವತ್ತು ಸಾಯಂಕಾಲ ಈ ಬೆಳಗಾವಿ ಜಿಲ್ಲೆಯ ಎಲ್ಲ ಸ್ತ್ರೀ ರೋಗ ಪ್ರಸೂತಿ ತಜ್ಞರಿಗೆ ಅಪ್ಡೇಟ್ ಏನು ಇದರಲ್ಲಿ ಅಡ್ವಾನ್ಸ್ ಇದೆ ಅದರದ್ದು ಕ್ರಿಯೇಟ್ ಮಾಡ್ತೀವಿ. ನೀವು ಯಾವಾಗ ನಿಮ್ಮಿಂದ ಯಾವಾಗಲೂ ಈ ಪ್ರೀ ಎಕ್ಲಾಂಪ್ಸಿಯಾ ಇದು ಮಲ್ಟಿ ಸಿಸ್ಟಮ್ ಡಿಸಾರ್ಡರ್ ಅಂತಾರೆ. ಅಂದರೆ ಎಲ್ಲ ಅಂಗಾಂಗಗಳು ಅಫೆಕ್ಟ್ ಆಗ್ತದೆ. ಬರೀ ಬಿ ಪಿ ಕಂಟ್ರೋಲ್ ಮಾಡೋದ್ರಿಂದ ಮಾತ್ರ ಅಲ್ಲ, ಅದಕ್ಕೆ ನಿಮ್ಮಲ್ಲಿ ಆಸ್ಪತ್ರೆಯೊಳಗೆ ಇದು ಪ್ರೀ ಎಕ್ಲಾಂಪ್ಸಿಯಾ ಅಂತ ಪೇಷಂಟ್ ಡಯಾಗ್ನೋಸ್ ಆದರೆ ದಯವಿಟ್ಟು ನಿಮ್ಮ ನರ್ಸಿಂಗ್ ಹೋಮ್ ಅಥವಾ ಸಣ್ಣ ಆಸ್ಪತ್ರೆಯೊಳಗೆ ಇಟ್ಕೋಬೇಡ್ರಿ. ಈ ಪೇಷಂಟ್ ಈ ಸ್ಪೆಷಲ್ ಕೇರ್ ಬೇಕಾಗುತ್ತೆ, ಹೆಚ್ಚಿನ ಆಸ್ಪತ್ರೆಯೊಳಗೆ ಕಳಿಸ್ರಿ ಅಂತೇಳಿ ಈ ಥರ ಅವೇರ್ನೆಸ್ಸು ಆಗ್ತದೆ. ವಾಟ್ಸಪ್ ಗ್ರೂಪನ್ನು ಇದ್ದಾವೆ, ಅದರಲ್ಲೆಲ್ಲ ಯಾವ್ಯಾವ ರೀತಿಯಿಂದ ಬರ್ತವೆ, ಯಾವ ರೀತಿ ನಾವು ಅದಕ್ಕೆ ಮ್ಯಾನೇಜ್ ಮಾಡಬೇಕು ಅಂತ ಇದರದೆಲ್ಲ ತಿಳುವಳಿಕೆನೂ ಕೊಡ್ತೀವ್ರಿ ನಾವು. ಆಮೇಲೆ ಸುಮಾರು ಸಲ ನಾವು ನಮ್ಮ KLE ಆಸ್ಪತ್ರೆ ಮತ್ತು JNMC ವೈದ್ಯಕೀಯ ಕಾಲೇಜ್ ವತಿಯಿಂದ DHO ಡಿಸ್ಟ್ರಿಕ್ಟ್ ಆರೋಗ್ಯ ಅಧಿಕಾರ ಅವರ ಲೆಕ್ಚರ್ ಹಾಲ್ದಲ್ಲಿ ಎಲ್ಲ ANM ಡಾಕ್ಟರ್ಗಳಿಗೆ ಮತ್ತು ಈ ಶುಶ್ರೂಷಕಿಯರಿಗೂ ನಾವು ಬಹಳ ಸಲ ಅವೇರ್ನೆಸ್ ಮಾಡಿದ್ದೀವಿ ರೀ. ಸರ್, ಕೊನೆಯದಾಗಿ ಈ ಒಂದು ವಿಶೇಷ ದಿನದ ಅಂಗವಾಗಿ ನಮ್ಮ ಕೇಳುಗರಿಗೆ ಯಾವ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ KLE ಧ್ವನಿಯ ಮೂಲಕ? ನಾನು ಒಂದು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತಾ ಇದ್ದೀನಿ, ಏನಂದರೆ ಮದುವೆ ಆದ ಹೆಣ್ಮಗಳು, ನಾನು ಗರ್ಭಾವಸ್ಥೆ ಯಾವಾಗಾದರೂ ಆಗೋದಿರುತ್ತೆ, ನೀವು ದಯವಿಟ್ಟು ನಾನು ಪ್ರೆಗ್ನೆನ್ಸಿಯಲ್ಲಿ ಆಗಲಿಕ್ಕೆ ಆರೋಗ್ಯವಂತಳಿದ್ದೀನ, ಯಾವ ರೀತಿಯ ಪ್ರಿಕಾಷನ್ ತಗೋಬೇಕು ಇದು ಮುಖ್ಯ. ಗರ್ಭಾವಸ್ಥೆಯ ಪೂರ್ವದ ಆರೋಗ್ಯ ನಿಮಗೆ ಚೆನ್ನಾಗಿದೆಯಾ, ಯಾವುದಾದ್ರೂ ಕೆಟ್ಟ ಅಭ್ಯಾಸಗಳು ಇದ್ದರೆ ಅವನ್ನ ಯಾವ ಬಿಡಬೇಕು. ಆಮೇಲೆ ಗರ್ಭಾವಸ್ಥೆ ಆದಮೇಲೆ ನಿಮ್ಮ ಡಾಕ್ಟರ್ ಯಾರು ಅನ್ನೋದು ನೀವೇ ಗುರುತಿಸಿ ಸರಿಯಾಗಿ ತೋರಿಸ್ಕೋಬೇಕು. ಅವರು BP ಅದು ಹೆಚ್ಚಾದರೆ ಬೇರೆ ತೊಂದರೆನೂ ಆಗ್ಬೋದು, ಅದನ್ನು ನೀವು ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡ್ರಿ. ಯಾಕಂದರೆ ದಿ ಕೇರ್ಲೆಸ್ನೆಸ್ ಕಾಸಸ್ ಮೋರ್. ಇವತ್ತು ನಾವು ಸಣ್ಣದಾಗಿ ಸೂಜಿಯಿಂದ ತೆಗೆಯುವಂಥ ಕೆಲಸಕ್ಕೆ ನಾವು ಕೊಡ್ಲಿ ಹಚ್ಚೋದು ಆಗಬಾರ್ದು ಅಂತ ನಾವು ಗಾದೆ ಹೇಳುತ್ತೆ. ಆ ರೀತಿ ಸಣ್ಣ ಪ್ರಮಾಣದ ತೊಂದರೆನ ಗುರ್ತಾ ಹಿಡಿದಾಗ ನಾವು ಅದನ್ನು ಕಾಳಜಿ ಸರಿ ಮಾಡಿದರೆ, ನಮ್ಮ ಮುಖ್ಯ ಉದ್ದೇಶ ಇವತ್ತು ನಾವು ಪ್ರತಿಯೊಂದು
ಗರ್ಭಿಣಿ ಹೆಣ್ಮಗಳು ಇಂಗ್ಲೀಷ್ನಾಗ ಹೇಳ್ಬೇಕಂದ್ರೆ ಎವ್ರಿ ವಾಂಟೆಡ್ ಪ್ರೆಗ್ನೆನ್ಸಿ ಮಸ್ಟ್ ಎಂಡ್ ಇನ್ ಅ ಹೆಲ್ದಿ ಬೇಬಿ ಟು ಅ ಹೆಲ್ದಿ ಮದರ್. ಅಂದರೆ ಪ್ರತಿಯೊಂದು ಬೇಕಾದಂಥ ಗರ್ಭಾವಸ್ಥೆಯಲ್ಲಿ ಅದರ ಪರಿಣಾಮ ಹೆಂಗಿರ್ಬೇಕಂದ್ರೆ ಆರೋಗ್ಯವಂತ ಮಹಿಳೆಗೆ ಆರೋಗ್ಯವಂತ ಮಗು ಇರಬೇಕು. ಅದು ಮುಂದಿನ ಪೀಳಿಗೆ ಅತ್ಯಂತ ಸ್ಮಾರ್ಟ್, ಇಂಟೆಲಿಜೆಂಟ್ ಮತ್ತು ಆರೋಗ್ಯವಾಗಿ ಇರಬೇಕು ಅಂತ ನಾವು ಬಯಸ್ತಾ ಇದ್ದೀವಿ. ಇದೇ ನಮ್ಮ ಉದ್ದೇಶ, ಇದೇ ನಮ್ಮ ಕಾಲೇಜು ಮತ್ತು ಆಸ್ಪತ್ರೆಯ ಮುಖ್ಯ ಉದ್ದೇಶ. ನಮ್ಮ ಸಮುದಾಯ ಆರೋಗ್ಯ ಸಮುದಾಯ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು. ಖಂಡಿತ ಸರ್. ಸರ್, ಈ ಗರ್ಭಿಣಿ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವಂತಹ ಈ ಒಂದು ಪ್ರೀ ಎಕ್ಲಾಂಪ್ಸಿಯಾ ಆರೋಗ್ಯ ಸಮಸ್ಯೆಯ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ, ತುಂಬ ಧನ್ಯವಾದಗಳು. ಇದು ನಿಮ್ಮ ಯಾರಾದರೂ ನೇಬರ್ಸು, ಅವರು ಕುಟುಂಬದವರು, ನೆಂಟರು ಇದ್ರೂ ದಯವಿಟ್ಟು ಇದನ್ನು ಹಂಚ್ಕೊಳ್ರಿ. ಮುಖ್ಯ ಉದ್ದೇಶ ಏನಂದರೆ ನಮ್ಮದು ಪ್ರತಿ ಮಹಿಳೆ ಆರೋಗ್ಯವಾಗಿರಬೇಕು. ಗರ್ಭಾವಸ್ಥೆ ಪೂರ್ವದಲ್ಲೂ, ಗರ್ಭಾವಸ್ಥೆಯಲ್ಲೂ, ಗರ್ಭಾವಸ್ಥೆಯ ನಂತರನೂ. ಒಂದೊಂದು ಸಲ ಇದು BP ಇವನ್ ಹೆರಿಗೆ ಆದಮೇಲೂ ಉಳಿದಿರುತ್ತೆ. ನಾವು ಅವಾಗ ಬೇಗ ಡಿಸ್ಚಾರ್ಜ್ ಮಾಡಲ್ಲ, ಕೆಲವೊಂದು ಗುಳಿಗೆನ ಕೊಟ್ಟು ಡಿಸ್ಚಾರ್ಜ್ ಮಾಡ್ತೀವಿ. ಸೊ ಮಹಿಳೆ, ಮಗು ಆರೋಗ್ಯವಾದರೆ ಆ ದೇಶ ಸಮೃದ್ಧಿ. ಸೊ ವುಮನ್ಸ್ ಹೆಲ್ತ್, ನ್ಯಾಷನಲ್ಸ್ ವೆಲ್ತ್. ವುಮನ್ ಈಸ್ ಹೆಲ್ದಿ, ಫ್ಯಾಮಿಲಿ ಈಸ್ ಹೆಲ್ದಿ. ಫ್ಯಾಮಿಲಿ ಈಸ್ ಹೆಲ್ದಿ, ಅವರ್ community is healthy. When community is healthy, the nation is wealthy. With that, I conclude and thank you so much. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು JNMC ಬೆಳಗಾವಿಯ ಸ್ತ್ರೀರೋಗ ಪ್ರಸೂತಿ ವಿಭಾಗದ ಪ್ರಾಧ್ಯಾಪಕರು, ಜೊತೆಗೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ತಜ್ಞ ವೈದ್ಯರಾದ ಡಾಕ್ಟರ್ MB ಬೆಲ್ಲದವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.